ಕರ್ನಾಟಕದ ನನ್ನ ಎಲ್ಲಾ ಸ್ಪರ್ಧಾರ್ಥಿಗಳೇ ನಮಸ್ಕಾರ. ನಾನು ಈರಣ್ಣ ಆರ್.ಪಿ. ನೇತಾಜಿ ಮಿಲಿಟರಿ ಅಕಾಡೆಮಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ದಿನ ಈ ಏನಿದು SSCGD ಪರೀಕ್ಷೆ ನಡಿಬೇಕಾಗಿತ್ತು ನೋಡ್ರು, ಫೆಬ್ರವರಿ 28ಕ್ಕ ಆ ಪರೀಕ್ಷೆಯನ್ನು ಪೋಸ್ಟ್ ಪೋನ್ ಮಾಡಿದ್ರು. ಬಟ್ ಡೇಟ್ ಯಾವಾಗ ಅಂತ ಹೇಳಿದ್ದಿಲ್ಲ. ಇವತ್ತಿನ ದಿನ ನೀವು ಒಂದು ಸಿಹಿ ಸುದ್ದಿ ಬಿಟ್ಟಾರ. ಅದೇನಪ್ಪಾ ಅಂತಂದ್ರೆ ಈ ಪರೀಕ್ಷೆ ಏಪ್ರಿಲ್ 27ರಿಂದ ಶುರು ಆಗತೈತಿ. ಸೊ ಆದಷ್ಟು ಇನ್ನು ಯಾರ್ಯಾರು ಪ್ರಿಪರೇಷನ್ ಇನ್ನು ಯಾರ್ಯಾರು ಸ್ಟಾರ್ಟ್ ಮಾಡಿಲ್ಲ, ಏನ್ ಸ್ಟಾರ್ಟ್ ಮಾಡಿ ಬಿಟ್ಟಿರಿ ನೋಡ್ರಿ, ಇನ್ನು ಯಾರು ಕಂಟಿನ್ಯೂ ಇದೆಯಾ ಅವ್ರೆಲ್ಲರೂ ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ ಪ್ರಿಪರೇಷನ್ ಡಬಲ್ ಮಾಡ್ಕೋಬೇಕು. ಯಾಕಪ್ಪ ಅಂತಂದ್ರೆ ಪರೀಕ್ಷೆ ಡೇಟ್ ಬಿಟ್ರಲ್ಲ, ಸೊ ಅದಕ್ಕಂತ ನೀವು ಪ್ರಿವಿಯಸ್ ಇಯರ್ ಮಾಡ್ರು, ಶಿಫ್ಟ್ ವೈಸ್ ಮಾಡ್ರು, ಮಾಡಲ್ ಪೇಪರ್ ಮಾಡ್ರಿ. ಯಾವ್ದಾದ್ರು ನಿಮ್ಗೆ ಮ್ಯಾಥ್ಸ್ ಅಲ್ಲಿ ಇಲ್ಲ ರೀಸನಿಂಗ್ ಅಲ್ಲಿ ಯಾರು ಇನ್ನೂ ಎಕ್ಸ್ಟ್ರಾ ಸ್ಕೋರ್ ಮಾಡ್ಬೇಕಂತಿದ್ರಿ ಟಾರ್ಗೆಟ್ ಮಾಡ್ರಿ. ಅಂದ್ರೆ ನಿಮ್ಗೆ GK ಡಿಫಿಕಲ್ಟ್ ಆಯ್ತಪ್ಪ ಅಂತಂದ್ರೆ ನೀವೇನ್ ಮಾಡ್ಬೇಕು, ನಿಮ್ಮದು ಸ್ಟ್ರೆಂತ್ ಏನು ಫೋಕಸ್ ನೀವು ಸ್ಟ್ರೆಂತ್ ನಿಮ್ ಸ್ಟ್ರೆಂತ್ ಏನೈತೆ ಅದನ್ನ ಚೆನ್ನಾಗಿ ಮಾಡಿದ್ರೆ SSGD ಪರೀಕ್ಷೆನ ಈಸಿಯಾಗಿ ಕ್ಲಿಯರ್ ಆಗ್ಬೋದು. ಯಾಕಪ್ಪ ಅಂದ್ರೆ ಸ್ವತಃ ನಾನೇ 2 ಸತಿ ಕ್ಲಿಯರ್ ಆಗಿನಪ್ಪ ಅಂದ್ರೆ ನೀವು ಕೂಡ ಆಗ್ಲೇಬಹುದು. ಯಾಕಪ್ಪ ಅಂದ್ರೆ ಅಷ್ಟು ಈಸಿ ಇರುತ್ತೆ ಪರೀಕ್ಷೆ, ಮಿಸ್ ಮಾಡಕ್ ಹೋಗ್ಬಿಡ್ರು. ಯಾಕಪ್ಪ ಅಂತಂದ್ರೆ ಈ ನಮ್ ರೀಸನಿಂಗ್ ಏನೈತೆ ನೋಡ್ರು, 20ಕ್ಕೆ 20 ಪ್ರಶ್ನೆ ನೀವು ತೆಗಿಬಹುದು, ಅಷ್ಟು ಈಸಿ ಆಗಿರ್ತಾವ. ಅಕಸ್ಮಾತ್ ನೀವು ಸರ್ ನಮ್ಗೆ ಇಂಗ್ಲಿಷ್ ಗೊತ್ತಾಗಲ್ಲ ಸರ್, ಯಾಕಪ್ಪ ಅಂತಂದ್ರೆ ನಮ್ಗೆ ಅಲ್ಲಿ ಐಡಮ್ಸ್ ಅಂಡ್ ಫ್ರೇಸಸ್, ಆಂಟೋನಿಮ್ಸ್ ಮತ್ತೆ ಅದೇ ತರ ಸಿನೋನಿಮ್ಸ್ ಗೊತ್ತಾಗಲ್ಲ ಸರ್, ಎಲ್ಲಿ ಬರ್ತಂತ ನಮ್ಗೆ ನೆನ್ಪಿಡಕ್ಕಾಗಲ್ಲಪ್ಪ ಅಂತಂದ್ರೆ ನಿಮ್ಗೊಂದು ಸೊಲ್ಯೂಷನ್ ಅದ್ರ ಸ್ಕೋರ್ ಮಾಡಕ್ ಆಗ್ಲಿಲ್ಲ. ನಮ್ ರೀಸನಿಂಗ್ ದಾಗ 20ಕ್ಕೆ 20 ನೀವು ಸ್ಕೋರ್ ಮಾಡ್ಲೇಬಹುದು. ಅದಕ್ಕಂತಾನೆ ಏನಪ್ಪಾ ಅಂತಂದ್ರೆ ನಿಮ್ ರೀಸನಿಂಗ್ ಮ್ಯಾಗ ನೀವು ಸರ್ ನಾವು ಆಲಿ ರೀಸನಿಂಗ್ ಮೇಲೆ ನಮ್ ಗ್ರಿಪ್ನೆಸ್ ಐತೆ ಸರ್ ಅಂತಂದ್ರೆ ಇನ್ನೂ ನೀವು ಚೆನ್ನಾಗಿ ಮಾಡ್ತೀರಿ. ಯಾಕಪ್ಪ ಅಂದ್ರೆ ನಿಮ್ ಸ್ಟ್ರೆಂತ್ ಮೇಲೆ ವರ್ಕ್ ಮಾಡಿದ್ರೆ ಇನ್ನೂ ಜಾಸ್ತಿ ಸ್ಕೋರ್ ಮಾಡ್ತಾರೆ. ಓಕೆನಾ? ಸೊ ಇವತ್ತಿನ ಪ್ರಶ್ನೆ ನಾವು ಏನ್ ತಗೊಂಡ್ಬಂದಿವಪ್ಪ ಅಂತಂದ್ರೆ ಈ SSGD ಪರೀಕ್ಷೆ ಸಮೀಪ ಇದ್ದದಕ್ಕೆ ನಾವ್ ಏನ್ ಮಾಡಿದ್ವಿ, 4/2/2025 ಶಿಫ್ಟ್ ಮೂರನೇದು ಕ್ವಶನ್ ಪೇಪರ್ ತಂದಿವಿ. ಅದು ರೀಸನಿಂಗ್ ನ 20 ಪ್ರಶ್ನೆ ತಗೊಂಡ್ಬಂದಿವಿ. ಸೊ ಆದಷ್ಟು ನಾವು ಡೈಲಿ ನೇತಾಜಿ ಮಿಲಿಟರಿ ಅಕಾಡೆಮಿ ಚಾನೆಲ್ ಅಲ್ಲಿ ನಿಮ್ಗೆ ಈ ರೀಸನಿಂಗ್ ಅಲ್ಲಿ, ಮ್ಯಾಥ್ಸ್ ಅಲ್ಲಿ ಮತ್ತು ಈ ಇಂಗ್ಲಿಷ್ ಅಲ್ಲಿ ನಿಮ್ಗೆ ಡೈಲಿ ವಿಡಿಯೋಸ್ ನ ತಂದಿರ್ತವೆ. ಆದಷ್ಟು ನಮ್ ಕ್ಲಾಸ್ಗಳು ನೀವು ಕೇಳ್ರಿ, ನೀವು ಆದಷ್ಟು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಫಸ್ಟ್ನೇ ಕ್ವಶನ್ ಸ್ಟಾರ್ಟ್ ಮಾಡಕತ್ತೀನಿ. ನೋಡ್ರಿ, ಫಸ್ಟ್ನೇದು ಏನಪ್ಪಾ ಅಂತಂದ್ರೆ ನೀಡಿರುವ ಸರಣಿಯಲ್ಲಿ ಪ್ರಶ್ನಾರ್ಥಕ ಗುರುತು ಇರುವ ಸ್ಥಳದಲ್ಲಿ ಏನು ಬರಬೇಕು. ಅಂದ್ರೆ ನಿಮ್ಗೆ ಈ ಸರಣಿ ಅಂದ್ರೆ ಗೊತ್ತಾಗ್ಬಿಡತ್ತೆ. ಸರಣಿಯಲ್ಲಿ ಮತ್ತೆ ಯಾವ್ದೇ ನೋಡ್ರಿ ಇಲ್ಲಿ ನಂಬರ್ ಇದೆ ಅಂದ್ರೆ ಏನಿದು ಸಂಖ್ಯಾ ಸರಣಿ ಅಂತ ಅರ್ಥ. ಸೊ ಸಂಖ್ಯಾ ಸರಣಿಯಲ್ಲಿ ನೋಡ್ರಿ 65ರಿಂದ 86 ಬಂದತೆ. ಅಂದ್ರೆ ಜಾಸ್ತಿ ಆಗೈತೆ. ಎಷ್ಟು ಜಾಸ್ತಿ ಆಗೈತೆ ಅಂದ್ರೆ 65ರಿಂದ 86 ಎಷ್ಟು ಜಾಸ್ತಿ ಐತಪ್ಪ ಅಂದ್ರೆ ಗೊತ್ತಾಗ್ಬೇಕಂದ್ರ 86 ಒಳಗ 65ನ ಕಳಿರಿ. ಸೊ ಕಳೆದಾಗ ಎಷ್ಟು ಬರುತ್ತಪ್ಪ ಅಂತಂದ್ರೆ 1 2 21 ಬಂತು ಅಂದ್ರೆ +21. ಅದೇ ತರನೇ ಇಲ್ಲಿ ನೋಡ್ರಿ, ಬಾಯಿ ಲೆಕ್ಕ ಕೂಡ ಮಾಡ್ಬೋದು. +28 ಅಂದ್ರೆ 114ರಿಂದ 86 ಎಷ್ಟು ಜಾಸ್ತಿ ಐತಿ, +28 ಜಾಸ್ತಿ ಐತಿ. ಅದೇ ತರನೇ ಇಲ್ಲಿಂದ ಇಲ್ಲಿಗೆ ಎಷ್ಟು ಜಾಸ್ತಿ ಆಗಿರುತ್ತ, ಎಷ್ಟಪ್ಪ ಅಂದ್ರೆ +35 ಲೆಕ್ಕ ನೀವು ಮಾಡ್ರಿ. ಅದೇ ತರನೇ ಇಲ್ಲಿ +42 ಬಾಯಿ ಲೆಕ್ಕ ಇವೆಲ್ಲ ಮಾಡ್ಬೋದು ನೀವು. ಅದೇ ತರನೇ ಇಲ್ಲಿಂದ ಇಲ್ಲಿಗೆ ಎಷ್ಟಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ನಿಮ್ಗೆ ಈ ಸಂಖ್ಯಾ ಸರಣಿಯಲ್ಲಿ ಒಂದು ಲಾಜಿಕ್ ಇರುತ್ತೆ, ಅಂದ್ರೆ ಒಂದು ಸೀಕ್ವೆನ್ಸ್ ಇರ್ತದೆ. ಇದಾದ್ಮೇಲೆ ಅದು, ಅದಾದ್ಮೇಲೆ ಅದು, ಅದಾದ್ಮೇಲೆ ಅದು ಒಂದು ಈ ತರ ಒಂದು ಲಾಜಿಕ್ ಇರ್ತದೆ. ಆ ಲಾಜಿಕ್ ನೀವು ಕಂಡುಹಿಡ್ಕೋಬಹುದು. ಹೆಂಗಪ್ಪ ಅಂತಂದ್ರೆ ಬಹಳಷ್ಟು ಕ್ವಶನ್ ಪ್ರಾಕ್ಟೀಸ್ ಮಾಡ್ರೆ ನಿಮ್ಗೆ ಅರ್ಥ ಆಗತ್ತೆ. ಯಾಕಪ್ಪ ಅಂದ್ರೆ ಮಾಡ್ಬೋದು ಎಲ್ಲಾರು. ಸೊ ಇಲ್ಲಿ 7 3 21, 7 4 28, 7 5 35, 7 6 42, 7 7 49 ಅಂದ್ರೆ 191ಕ್ಕ +49 ಮಾಡಿದ್ರೆ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ. ಎಷ್ಟಪ್ಪ ಅಂತಂದ್ರೆ 240. ಹಂಗಂದ್ರೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಈ 65ಕ್ಕ ಸರಿಯಾದ ಪ್ರಶ್ನೆ, ಈ ಪ್ರಶ್ನೆಯ ಉತ್ತರ ಏನಪ್ಪಾ ಅಂತಂದ್ರೆ 240. ಈಸಿಯಾಗಿ ಮಾಡ್ಬೋದಿತ್ತ. ಸೊ ಎರಡನೇ ಪ್ರಶ್ನೆಗೆ ಹೋಗೋಣ. ಹಾಗಾದ್ರೆ ಸೊ ಎರಡನೇ ಪ್ರಶ್ನೆಗಳು ಸೇಮ್ ಅದೇ ತರನೇ. ಅದೇನಪ್ಪಾ ಅಂತಂದ್ರೆ ಸಂಖ್ಯಾ ಸರಣಿ ಮೇಲೆ ಪ್ರಶ್ನೆಗಳು ಬಂದವ. ಏನಪ್ಪಾ ಅಂತಂದ್ರೆ ನೀಡಿರುವ ಸರಣಿಯಲ್ಲಿ ಪ್ರಶ್ನಾರ್ಥಕ ಗುರುತು ಇರುವ ಸ್ಥಳದಲ್ಲಿ ಏನು ಬರಬೇಕು. ಅಂದ್ರೆ ಇಲ್ಲಿ ಏನ್ ಕ್ವಶನ್ ಮಾರ್ಕ್ ಐತಿ ನೋಡು, ಇಲ್ಲಿ ಏನ್ ಬರ್ಬೇಕಪ್ಪ ಅಂತ ಕೇಳ್ಯಾರ. ಸೊ ಏನಪ್ಪಾ ಅಂತಂದ್ರೆ 10ರಿಂದ 11, 13, 17, 25 ನೋಡ್ರಿ. ಫಸ್ಟ್ ಮತ್ತೆ ನಂಬರ್ ಇನ್ಕ್ರೀಸ್ ಆಗ ನೀವು ಕೂಡ ಒಂದ್ಸತಿ ಟ್ರೈ ಮಾಡ್ರ. ಅಂದ್ರೆ ನಂಬರ್ ಯಾಕಪ್ಪ ಅಂದ್ರೆ ಇಲ್ಲಿ ಸ್ಮಾಲ್ ಇದೇವ, ಅಂದ್ರೆ 10ರಿಂದ 11 ಅಂದ್ರೆ +1 ಐತೆ, ಈಸಿಯಾಗಿ ಮಾಡ್ಬೋದು. ಇನ್ ಮತ್ತೆ ನೀವು ಕಳೆದೇನ್ ಬೇಕಾಗಿಲ್ಲ. ಸೊ +1 ಐತೆ, +2 ಐತೆ, +3 ಐತೆ, ಇಲ್ಲ +3 ಇಲ್ಲ, +4 ಐತಿ, ಇಲ್ಲಿ +8 ಐತಿ. ನೋಡಿ ಇದಕ್ಕ 1 × 2 ಮಾಡಿದ್ರೆ 2, ಅದನ್ನ ಇಲ್ಲಿ ಇನ್ಕ್ರೀಸ್ ಮಾಡ್ಯಾರ, ಅದಕ್ಕೆ ಪ್ಲಸ್ ಮಾಡ್ಯಾರ. ಅದೇ ತರ ಇದಕ್ಕ 2 × 2 4 ಬಂತ, ಆ 4 ಇಲ್ಲಿ ತಂದಾರ. ಅದೇ ತರ ಇದಕ್ಕ 4 × 2 8 ಬರುತ್ತ, ಆ 8ನ ಇಲ್ಲಿ ತಂದಾರ.
ಮತ್ತೆ ಇಲ್ಲಿ ಇಂಟು ಟು, ಇಲ್ಲಿ ಟು ಇಂಟು ಟು, ಇಲ್ಲಿ ಟು ಇಂಟು ಟು, ಇಲ್ಲಿ ಕೂಡ ನಾವು ಇಂಟು ಟು ಮಾಡ್ತೇವೆ. ಎಂಟ ಎರಡಲೆ 16, 16 ಬಂತ. ಸೊ 25ಕ್ಕೆ 16 ಕೂಡ್ಸ್ರ ಎಷ್ಟು ಬಂತು? 41. ಈಸಿ ಆದ ಪ್ರಶ್ನೆನ. ಸೊ ಎರಡನೇ ಪ್ರಶ್ನೆ ಈಸಿ ಇತ್ತ. ಮೂರನೇ ಪ್ರಶ್ನೆಗೆ ಹೋಗೋಣ ಹಂಗಂದ್ರೆ ನಾವು. ನೋಡ್ರಿ ಮೂರನೇ ಪ್ರಶ್ನೆ ಸಿಂಪಲ್ ಐತೆ. ಸೊ ಈ ತರ ನೋಡ್ರಿ, ಇಲ್ಲಿ ಫಸ್ಟ್ ಕ್ವಶನ್ ನೋಡ್ರು, ನೀಡಿರುವ ಸರಣಿಯಲ್ಲಿ ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ BIGS is coded as 4593. ಅಂದ್ರೆ ಅವ್ರು ನೋಡಲಿ BIGS ನ ಅವ್ರು ಏನ್ ಕೋಡ್ ಮಾಡ್ಯಾರಪ್ಪ ಅಂತಂದ್ರ 4593 ಅಂತ ಕೋಡ್ ಮಾಡ್ಯಾರ. ಅದೇ ತರನೇ SING ನ ಏನಂತ ಕೋಡ್ ಮಾಡ್ಯಾರಪ್ಪ ಅಂತಂದ್ರ 9432 ಅಂತ ಕರೆದ್ರ. ಹಂಗಂದ್ರೆ ಎನ್ ನ ಏನಂತ ಕರೀತಾರ? ಈ ತರದ ಪ್ರಶ್ನೆ ಬಂದ್ರೆ ಏನ್ ನೋಡ್ರಿ, ಇಲ್ಲಿ ಮೇಲೆ ಇರುವಂತ ಅಲ್ಫಾಬೆಟ್ಗಳು, ತೆಳಗಿರುವಂತ ಅಲ್ಫಾಬೆಟ್ಗಳು ಟೋಟಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಅವೇ ರಿಪೀಟ್ ಆಗ್ಯಾವ ಅಂದ್ರೆ ನೀವು ಅವಾಗ ತಿಳ್ಕೊಬೇಕು. ಇದ್ರನ್ನ ನಾವು ಕೋಡಿಂಗ್ ದಾಗ ಒಂಥರ ಇದು ಬೇರೆ ಕೋಡಿಂಗ್ ಐತೆ, ನಮ್ ನಾರ್ಮಲ್ ಕೋಡಿಂಗ್ ತರ ಪ್ರಶ್ನೆ ಇಲ್ಲ. ಹಂಗಂದ್ರೆ ನೋಡಿ, ಇಲ್ಲಿ ಎಸ್ ಸೇಮ್ ಐತೆ, ಇಲ್ಲಿ ಎಸ್ ಸೇಮ್ ಐತೆ, ಇಲ್ಲಿ ಐ ಸೇಮ್ ಐತೆ, ಇಲ್ಲಿ ಐ ಸೇಮ್ ಐತೆ, ಇಲ್ಲಿ ಜಿ ಸೇಮ್ ಐತೆ, ಇಲ್ಲಿ ಜಿ ಸೇಮ್ ಐತೆ. ಅದೇ ತರನೇ ನಂಬರ್ಗಳು ಕೂಡ ಸೇಮ್ ಇದೆ ನೋಡಿ, ಇಲ್ಲಿ 4 4 9 9 3 3. ಅಂದ್ರೆ ಇಲ್ಲಿ ಬಿ ಗೆ ಏನಂತ ಕೋಡ್ ಮಾಡ್ಯಾರ? 5 ಅಂತ ಕೋಡ್ ಮಾಡ್ಯಾರ. ಎನ್ ಗೆ ಏನಂತ ಕೋಡ್ ಮಾಡ್ಯಾರ? 2 ಅಂತ ಕೋಡ್ ಮಾಡ್ಯಾರ. ಬಟ್ ನಮಗೆ ಪ್ರಶ್ನೆಯಲ್ಲಿ ಲಾಸ್ಟ್ ಏನ್ ಕೇಳ್ಯಾರ? ಎನ್ನದು ಕೋಡ್ ಏನಂತ ಕೇಳ್ಯಾರ. ಸೊ ಎನ್ನದು ಕೋಡ್ ಹಂಗಂದ್ರೆ ಏನು? ಲಾಸ್ಟ್ಗೆ ಎನ್ನದು ಇಲ್ಲಿ ಏನ್ ಕಾಲ ಐತಿ? ಇಲ್ಲಿ 2 ಕಾಲ ಐತೆ. ಹಂಗಂದ್ರೆ ಎನ್ನದಿಗೆ ಏನಂತ ಕೋಡ್ ಮಾಡಿರ್ಬೇಕು? 2 ಅಂತ ಕೋಡ್ ಮಾಡಿರ್ಬೇಕು. ಬಟ್ ಇದೇ ತರ ಸರ್ ನಾವ್ ಹಿಂಗ ಮೆಥಡ್ ಮಾಡೋದಂತ ಹೆಂಗ್ ಗೊತ್ತಾಗತ್ತಪ್ಪ ಅಂತಂದ್ರ, ಮೇಲೆ ಇರುವಂತ ಏನು ಲೆಟರ್ಗಳು ಮತ್ತೆ ತೆಳಗಿರುವಂತ ಲೆಟರ್ಗಳು ಸೇಮ್ ಬಂದಿದ್ರೆ ಅವ್ ತಿಳ್ಕೊಬೇಕು ಇದೇ ಮೆಥಡ್ ಅದು, ಮತ್ತೆ ಬೇರೆ ಮೆಥಡ್ ಅಲ್ಲ. ಆಯ್ತಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, MLTA ನ ಅವ್ರು ಏನಂತ ಕರೀತಾರಪ್ಪ ಅಂತಂದ್ರೆ QHXW. ಸೊ ಎಮ್ದ ನಂಬರ್ ಏನು? ಸೊ ಎಮ್ದ ನಂಬರ್ 13, ಕ್ಯೂದ ನಂಬರ್ 17. ಅಂದ್ರೆ ಇಲ್ಲಿ ನೋಡ್ರಿ ಪ್ಲಸ್ 4 ಮಾಡ್ಯಾರ. ಅಂದ್ರ ಫಸ್ಟ್ ರಲ್ಲಿ +4 ಅಂದ್ರ ಎಮ್ ಇಂದ ಕ್ಯೂ ಅಂದ್ರ +4. ಅದೇ ತರನೇ ಎಲ್ದ ನಂಬರ್ 12, ಎಲ್ ಎಮ್ ಅಲ್ಲ. ಸೊ ಎಮ್ ಇಂದ ಎಲ್. ಅದೇ ತರನೇ ಎಚ್ ಎಷ್ಟಪ್ಪ ಅಂತಂದ್ರೆ 8. ಅಂದ್ರೆ ಇಲ್ಲಿ -4 ಮಾಡ್ಯಾರ. ಹೌದಾ? ಫಸ್ಟ್ ಅಲ್ಲಿ +4, ಎರಡರಲ್ಲಿ -4. ಅದೇ ತರ ಟಿ ದ ನಂಬರ್ ಎಷ್ಟು? 20. ಟಿ ದ ನಂಬರ್ ಎಷ್ಟು? 20. ಎಕ್ಸ್ ನಂಬರ್ ಎಷ್ಟು? 24. ಅಂದ್ರೆ ಇಲ್ಲಿ ನಿಮ್ ಲಾಜಿಕ್ ತಿಳ್ಕೊಬೇಕು ಕೋಡಿಂಗ್ ಅಲ್ಲಿ. ಎಮ್ ಇಂದ ಕ್ಯೂ ಬಂದ್ರ ಅಂದ್ರ 13 ಇಂದ 17 +4. ಅದೇ ತರನೇ ಎಲ್ ಇಂದ ಎಚ್ ಬಂದ್ರ ಅಂದ್ರೆ -4. ಹೌದಾ? +4 -4. ಅದೇ ತರ ಇಲ್ಲಿ ಕೂಡ +4 ಮಾಡ್ಯಾರ. ಯಾಕಪ್ಪ ಅಂದ್ರೆ ಟಿ ಇಂದ ಎಕ್ಸ್ ಬಂದ್ರ, ಟಿ ದ ನಂಬರ್ 20, ಎಕ್ಸ್ ದ ನಂಬರ್ 24 ಅಂದ್ರೆ +4. ಅದೇ ತರ ಇಲ್ಲಿ -4 ಬಂದಿರ್ಬೇಕು. ಯಾಕಪ್ಪ ಅಂತಂದ್ರೆ ಎ ಇಂದ ಯಾವ್ದೇ ತರ ಆಲ್ಫಾಬೆಟ್ ಇಲ್ಲ ಅಂತ ತಿಳ್ಕೊಳಕ್ ಹೋಗ್ಬಿಡ್ರು. ಬಟ್ ಮತ್ತೆ ನಾವು ಎ ಇಂದ ಉಲ್ಟಾ ಬಂದ್ರೆ ರೀಸನಿಂಗ್ ಮಾತ್ರ ಇದು. ಎ ಇಂದ ಮತ್ತೆ ಉಲ್ಟಾ ಬಂದ್ರೆ ಏನ್ ಬರ್ತದೆ? ಮತ್ತೆ ಝಡ್ ಬರ್ತದೆ. ಝಡ್ ವೈ ಎಕ್ಸ್ ಡಬ್ಲ್ಯೂ ಬಂದತ್ತೆ. ಅಂದ್ರೆ -4 ಮಾಡ್ಯಾರ. ಹಂಗಂತಂದ್ರ ಫಸ್ಟ್ನೇದು +4, ಎರಡನೇದು -4, +4 -4. ಅದೇ ಲಾಜಿಕ್ ಇಟ್ಕೊಂಡು ನಾವು ಮಾಡ್ಬೇಕು. ಯಾವ್ದಕ್ಕ? ಇದಕ್ಕೆ ಲಾಸ್ಟ್. ಹೌದಾ? CWON. ನೋಡ್ರಿ ಇಲ್ಲಿ ನೆನ್ಪಿಟ್ಕರಿ. ಫಸ್ಟ್ನೇದು +4 ಅಂದ್ರೆ ಸಿ ಆದ್ಮೇಲೆ ಏನ್ ಬರ್ತಾ? DEFG 4. ಸೊ ಅಂದ್ರೆ ಜಿ ಇರೋದು ಯಾವ? ಎಲ್ಲವೂ ಜಿ ಇದಾವ, ಬಟ್ ತೆಗಿಯಕ್ಕಾಗಲ್ಲ. ಆಯ್ತಾ? ಎರಡನೇದು ನೋಡಮ್ಮ, ಎರಡನೇದು -4. ಸೊ ಡಬ್ಲ್ಯೂ ಇಂದ ಏನ್ ಬರ್ತಪ್ಪ ಅಂತಂದ್ರೆ VU, ಮತ್ತೆ ಏನ್ ಬರ್ತತೆ? ಟಿ ಬರ್ತತೆ. ಎಸ್ -4 ಅಂದ್ರೆ ಇಲ್ಲಿ ಎಸ್ ಬರ್ಬೇಕು. ಎಸ್ ಅನ್ನೋದು ಯಾವ್ದು? ಇದು ಹೋಗ್ಬಿಡ್ತಿ. ಆಯ್ತಾ? ಇವಾಗ ಮೂರನೇದು ಬರಮ್ಮ, ಮತ್ತೆ +4 -4 +4. ಎಂ ಅಂದ್ಮೇಲೆ MNOPQRS, ಮತ್ತೆ ಎಸ್ ಬರ್ಬೇಕಿಲ್ಲ. GSS ಅಂದ್ರೆ ಇದು ಹೋಯ್ತು, ಇದು ಹೋಯ್ತು. ಹಂಗಂದ್ರೆ ಸರಿಯಾದ ಉತ್ತರ ಏನಪ್ಪ? ಹಂಗಂದ್ರ ಲಾಸ್ಟ್ ನೇನ್ ಮಾಡ್ಬೇಕಾಗಿಲ್ಲ, ನಮ್ಗೆ ಗೊತ್ತಾಗ್ಬಿಡ್ತಿ. ಬಟ್ ನೋಡಂಗಿದ್ರೆ ನೀವು ನೋಡ್ಬೋದು. ಎನ್ ಇಂದ -4 ಮಾಡಿದ್ರೆ ನಿಮ್ಗೆ ಸಿಗ್ತದೆ. ಯಾಕಪ್ಪ ಅಂತಂದ್ರೆ MN ಇದು 14 ಬರುತ್ತೆ. ಇಲ್ಲಿ ಬಿಡ್ರ ಅಷ್ಟ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ತಿಳಿತಾ? ಹಂಗಂದ್ರೆ ಏನಪ್ಪಾ ಅಂದ್ರೆ 4ನೇ ಪ್ರಶ್ನೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 4.
ತಿಳಿತಾ? ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಹಂಗಂದ್ರೆ. ಮತ್ತೆ ನೋಡ್ರಿ ಇಲ್ಲಿ ಈ ಕೆಳಗಿನ ಸಮೀಕರಣದಲ್ಲಿ ಮೈನಸ್ ಮತ್ತು ಭಾಗಾಕಾರಗಳನ್ನು ಪರಸ್ಪರ ಬದಲಿಸಿ. ಅಂದ್ರ ಎಲ್ಲೆಲ್ಲಿ ಮೈನಸ್ ಬಂದಿರುತ್ತೆ ನೋಡ ಅಲ್ಲೆಲ್ಲ ಅವ್ರು ಏನಾಗ್ತಾರಪ್ಪ ಅಂತಂದ್ರೆ ಬಾಗ್ಲೆ ಸಿಂಬಲ್ ಆಗ್ತದೆ. ಅದೇ ತರ ಪರಸ್ಪರ ಬದಲಿಸಿ ಮತ್ತೇನಂತ ಇಂಟು ಮತ್ತು ಪ್ಲಸ್ ಗಳನ್ನು ಪರಸ್ಪರ ಬದಲಿಸಿದರೆ ಪ್ರಶ್ನಾರ್ಥಕ ಚಿಹ್ನೆ ಸ್ಥಳದಲ್ಲಿ ಯಾವುದು ಬರಬೇಕು ಅಂದ್ರೆ 8. ಪ್ಲಸ್ ಬಂದಲ್ಲಿ ಅವ್ರು ಏನಾಗ್ತಾರಂತ ನೋಡ್ರಿ, ಪ್ಲಸ್ ಬಂದಲ್ಲೆಲ್ಲ ಏನಾಗ್ತಾರಂತ ಇಂಟು ಬರ್ತಾರ. ಸೊ ಪ್ಲಸ್ ಬಂದಲ್ಲೆಲ್ಲ 8 63. ಮೈನಸ್ ಬಂದಲ್ಲೆಲ್ಲ ಏನಾಗ್ತಾರಂತ ಡಿವೈಡ್ ಆಗ್ತಾರಂತ 7. ಇಂಟು ಬಂದಲ್ಲೆಲ್ಲ ಏನಾಗ್ತಾರಂತ ಪ್ಲಸ್ ಆಗ್ತಾರಂತ 7. 7 ಇಂಟು 7. ಸೊ ಬಾಗ್ಲೆ ಬಂದಲ್ಲೆಲ್ಲ ಏನಾಗ್ತಾರಂತ ಇದೇನ್ ಮಾಡ್ಬೇಕು ಫಸ್ಟ್ ಬಾಡ್ಮಸ್ ರೂಲ್ ಪ್ರಕಾರ ಬಾಗ್ಲೆ ಮಾಡ್ಬೇಕ. 8 ಇಂಟು 7 9 ಇಂಟು 7 ಮೈನಸ್ 2 8 9 72 ಪ್ಲಸ್ 7 ಮೈನಸ್ 9. ಸೊ ಇದಕ್ಕೆ ಪ್ಲಸ್ ಇದಕ್ಕೆ ಪ್ಲಸ್ 79. 79ರಾಗ ಮೈನಸ್ 9 ಮಾಡ್ರಿ. 79ರಾಗ ಮೈನಸ್ 9 ಮಾಡ್ರೆ ಏನ್ ಬರ್ತದ ಉತ್ತರ 70. ಹಂಗಂದ್ರೆ ಈ ಪ್ರಶ್ನೆದಾಗ 5ನೇ ಪ್ರಶ್ನೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 70. ಈ ತರ ಈಸಿ ಪ್ರಶ್ನೆ ಬಂದಿರ್ತವೆ SSC GD ದಾಗ. ನನಗನ್ಸೋ ಮಟ್ಟಿಗೆ ಇವೇನಿದೆ ಈ ತರ ಮೈನಸ್ ಮತ್ತೆ ಈ ತರ ಭಾಗನ ಪರಸ್ಪರ ಬದಲಿಸಿ ಇಲ್ಲ ಅಂತಂದ್ರೆ ಬೇರೆ ಒಂದೊಂದ್ ಕ್ವಶನ್ ದಾಗ ಏನಾಗತ್ತವಪ್ಪ ಅಂತಂದ್ರ ಮೈನಸ್ ಅನ್ನು ನೀವು ಪ್ಲಸ್ ಅಂತ ತಿಳ್ಕರಿ, ಪ್ಲಸ್ ಅನ್ನು ಭಾಗಾಕಾರ ಅಂತ ತಿಳ್ಕರಿ. ಈ ತರ ಕ್ವಶನ್ ಬಂದಿರ್ತಾವ. ಬಟ್ ರೀಸನಿಂಗ್ ದ ಇಂಪಾರ್ಟೆಂಟ್ ಕ್ವಶನ್ ಇಂಥವೆಲ್ಲ ಈಸಿಯಾಗಿ ನೀವು ಮಾಡ್ಬೋದು. ಮಿಸ್ಸೇ ಮಾಡಕ್ ಹೋಗ್ಬಿಡ್ರಿ. 2 ಮಾರ್ಕ್ಸ್ ನಿಮ್ಗೆ ಇಲ್ಲಿ ಈ SSC GD ಫಸ್ಟ್ ಈ ಸತಿ ಯಾರು ಫಸ್ಟ್ ಬರೆಯಕೈತಿ ನೋಡು, ನಿಮ್ಗೆ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಏನಪ್ಪಾ ಅಂತಂದ್ರೆ ನಿಮ್ಗೆ ಟೈಮ್ ನಿಮ್ಗೆ ಹೆಂಗ್ ಮ್ಯಾನೇಜ್ಮೆಂಟ್ ನಿಮ್ಗೆ ಗೊತ್ತಾಗಲ್ಲ ಅಂತ ಕಾಣುತ್ತೆ. ಅದಕ್ಕಂತ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇವಾಗ್ಲೇ ಹೇಳಕತ್ತೀನಿ, ನೀವು ನೆನಪಿಟ್ಕರಿ ಅಲ್ಲಿ ಕಂಪ್ಯೂಟರ್ ಮುಂದ ನಿಮ್ಗೆ 60 ಮಿನಿಟ್ ಅಂತ ಮೇಲೆ ನಿಮ್ ಕಂಪ್ಯೂಟರ್ದಾಗ ಸಿಸ್ಟಮ್ CPT ಪ್ರಕಾರ ನಿಮ್ 60 ಮಿನಿಟ್ ಅಂತ ಇರ್ತೈತೆ, ಮೇಲೆ ಟೈಮ್ ಲಿಮಿಟ್ ಇರ್ತೈತೆ. ಬಟ್ ನಿಮ್ಗೆ 80 ಕ್ವಶನ್ಸ್ ಇರ್ತಾವ. ಎಷ್ಟು ಕ್ವಶನ್ಸ್ ಇರ್ತಾವ? 80 ಕ್ವಶನ್ಸ್ ಇರ್ತಾವ. ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಈ ಮ್ಯಾಥ್ಸ್ ಆಗಿ ಯಾವ್ಯಾವ ನಿಮ್ಗೆ ಬಹಳ ಟೈಮ್ ಕನ್ಸ್ಯೂಮ್ ಇರ್ತಾವ ನೋಡು, ನೀವೇನ್ ಮಾಡ್ಬೇಕು ಅವನ್ನೆಲ್ಲ ಕ್ವಶನ್ ಸ್ಕಿಪ್ ಮಾಡ್ಬೇಕು. ಇರ್ಲಿಲ್ಲಪ್ಪ ಅಂತಂದ್ರೆ ನಿಮ್ಗೆ ಈ ತರ ರೀಸನಿಂಗ್ ಪ್ರಶ್ನೆಯಲ್ಲಿ ಈಸಿ ಆದ ಪ್ರಶ್ನೆಗಳು ನೀವು ಮಿಸ್ ಮಾಡ್ಬಿಡ್ತಾರ. ಇನ್ನೊಂದು ನಿಮ್ಗೆ ಅಕಸ್ಮಾತ್ ನೀವು GK ಚೆನ್ನಾಗಿ ಓದಿತ್ತಪ್ಪ ಅಂದ್ರೆ GK ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ಫಸ್ಟ್ ನೀವು ಮಾಡ್ಬೋದು. ಯಾಕಪ್ಪ ಅಂದ್ರೆ ಅವೆಲ್ಲ GKಗಳು ಏನಾಗಿರ್ತಪ್ಪ ಅಂದ್ರೆ ಗೊತ್ತಿಲ್ಲ ಅಷ್ಟೇ, ಸುಮ್ನೆ ಅವ್ನು ಕ್ಲಿಕ್ ಮಾಡ್ಕೊಂತ ಹೋಗೋದು ಅಷ್ಟೇ. ಅದನ್ನೆಲ್ಲ ನೀವು ಮುಗಿಸಿದೆ ಆಮೇಲೆ ಏನ ಬರ್ತಪ್ಪ ಅಂದ್ರೆ ಮ್ಯಾಥ್ಸ್ ನೀವು ಟೈಮ್ ಯಾವ ಹಿಡಿತಾನೋ ಅವ್ನು ಮಾಡಿದ್ರೆ ನಿಮ್ಗೆ ಏನಾಗತ್ತಪ್ಪ ಅಂತಂದ್ರೆ ಬಹಳಷ್ಟು ಕ್ವಶನ್ಗಳು ನೀವು ಅಟೆಂಪ್ಟ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಹಂಗಂದ್ರೆ ಕ್ವಶನ್ ನಂಬರ್ 6 ಹೋಗಮ್ಮ. 7 ನಮ್ಗೆ 5ನೇ ಸಿಕ್ತಿ. 5ನೇ ಪ್ರಶ್ನೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 3. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೋಡಿಲಿ, ಸೊ J ಇಂದ N. ಸೊ ಜೆ ಆದ್ಮೇಲೆ KLMN. ಸೊ ಇಲ್ಲಿಂದ ಈ ನಡಬರ್ಕಿಂದ ಬಿಟ್ಬಿಡ್ರು. ಸೊ ಲಾಸ್ಟ್ ಬರ್ರಿ ಒಮ್ಮೆಲೆ +4. ಅದೇ ತರನೇ P ಇಂದ T. P ಆದ್ಮೇಲೆ ಏನ್ ಬರ್ತದೆ QRST +4. ಅದೇ ತರ Y ಇಂದ Y ಆದ್ಮೇಲೆ ಏನ್ ಬರ್ತಾ ZABC +4. ಅಂದ್ರ ಇಲ್ಲಿ ಏನಪ್ಪಾ ಅಂತಂದ್ರ ಈ ಲೆಟರ್ ಇಂದ ಈ ಲೆಟರ್ಗೆ +4, ಈ ಲೆಟರ್ ಇಂದ ಈ ಲೆಟರ್ಗೆ +4, ಈ ಲೆಟರ್ ಇಂದ ಈ ಲೆಟರ್ಗೆ +4. ಇವಾಗ K ಇಂದ Q ಬರಮ್. K ಆದ್ಮೇಲೆ ಏನ್ ಬರ್ತದೆ IJKLMNOPQ +R. ಅಂದ್ರೆ ಇಲ್ಲಿ ಮೇಲೆ ಅವ್ರು ಏನಂತ ಕೇಳ್ಯಾರ ನೋಡ್ರಿ, ಇಲ್ಲಿ ಇಂಗ್ಲಿಷ್ ಅಕ್ಷರಮಾಲೆಯ ಕ್ರಮದ ಆಧಾರದ ಮೇಲೆ ಈ ಕೆಳಗಿನ 4 ಅಕ್ಷರದ ಗುಂಪುಗಳಲ್ಲಿ 3 ಒಂದೇ ರೀತಿಯಲ್ಲಿ ಹೊಂದಿದ್ದು ಒಂದು ಗುಂಪನ್ನು ರಚಿಸುತ್ತವೆ. ಆ ಗುಂಪು ಸೇರದ ಅಕ್ಷರದ ಗುಂಪು ಯಾವುದು? ಅಂದ್ರೆ 3 ಸೇಮ್ ಅದೇವು ಅಂತ ಒಂದು ಬೇರೆ ಐತಂತ. ಅಂದ್ರೆ ಗುಂಪಿಗೆ ಸೇರ್ಲಾರ್ದು ಅಂತ ಹೆಂಗ್ ಕಂಡಿಡ್ತೀವಿ? 3 ಸೇಮ್ ಇದ್ ಒಂದ್ ಬೇರೆ ಒಂದ್ ಬೇರೆ ಇದ್ರೆ ಮಾತ್ರ ನಾವು ಗುಂಪಿಗೆ ಸೇರ್ಲಾರ್ದಂತು. ಇವು 3 ಒಂದೇ ಗುಂಪು ಅದ. ಅದೇ ಹೆಂಗ್ ಹೇಳ್ತಾವ ನಾವು? ಇದಕ್ +4, ಇದಕ್ +4, ಇದಕ್ +4, ಇದಕ್ ಮಾತ್ರ +6 ಐತಿ. ಅದಕ್ಕ ಈ 4ನೇದು ಏನೈತಿ ನೋಡು, ಇದು ಮೇಲೆ ಅವ್ರ ಗುಂಪು ಸೇರಲ್ಲ. ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಆಡ್ ಒನ್ ಔಟ್ ಅಂತ ಈ ತರದ ಪ್ರಶ್ನೆಗಳು ಬರ್ತಾವ. ಓಕೆನಾ? ಮಾಡ್ಬೋದಾ? ಈಸಿ ಆದ ಪ್ರಶ್ನೆ. ನೆಕ್ಸ್ಟ್ ಹೋಗೋಣ ಹಂಗಂದ್ರೆ.
ಆಯ್ಕೆಗಳಲ್ಲಿ ನೀಡಿರುವ ಆಕೃತಿಗಳನ್ನು ಪ್ರಶ್ನಾರ್ಥಕ ಚಿಹ್ನೆ ಇರುವ ಸ್ಥಳದಲ್ಲಿ ಇಟ್ಟಾಗ ಸರಣಿಯನ್ನು ತಾರ್ಕಿಕವಾಗಿ ಪೂರ್ಣಗೊಳಿಸುವ ಆಕೃತಿ ಗುರುತಿಸಿ. ಹಂಗಾದ್ರೆ ನೋಡ್ರಿ ಇಲ್ಲಿ ನಿಮ್ಗೆ ಇದೇನಪ್ಪಾ ಅಂತಂದ್ರೆ ಸರಣಿನೇ. ಮತ್ತೆ ಇದು ಹೇಳೋದಾದ್ರೆ ಸರಣಿಯಲ್ಲಿ ಅದ್ರ ಏನಿದೆ ಅಕ್ಷರ ಸರಣಿಯಲ್ಲಿ ಇದೆ. ಇದೇನಪ್ಪಾ ಅಂತಂದ್ರೆ ಈ ಏನಪ್ಪಾ ಅಂದ್ರೆ ಚಿತ್ರ ಕೊಟ್ಟಿದ್ರೆ ಚಿತ್ರದೊಳಗ ನೀವು ಕಂಡಿಡ್ಕೋಬೇಕು. ನೋಡ್ರಿ ಇಲ್ಲಿ ಫಸ್ಟ್ ಎಷ್ಟಿದೆ ಅಂತ ನೋಡ್ತೀರಿ. 1 2 3 4 5 6 6 ಇದ್ವಾ. 1 2 3 4 5 5 ಆದ್ಮೇಲೆ 1 2 3 4 1 2 3 ನೆಕ್ಸ್ಟ್ ಎಷ್ಟು ಬರ್ಬೇಕು? ಹಂಗಂದ್ರೆ ಕೇವಲ 2 ಬರ್ಬೇಕಾ? ಹಂಗಂದ್ರೆ ಇದು ಹೋಯ್ತು, ಇದು ಹೋಯ್ತು. ಓಕೆ, ನೆಕ್ಸ್ಟ್ ನೋಡ್ರಿ ನೀವು ಇವಾಗ ಆರೋ ಮಾರ್ಕ್ ನೋಡ್ರಿ, ಮೇಲೆ ಹೊಂಟತೆ ಮತ್ತೆ ತೆಳಗಡೆ ಬಂದತ್ತೆ. ಅಂದ್ರ ಒಂದ್ ಕಡೆ ಅಂದ್ರೆ ಫಸ್ಟ್ ಫಿಗರ್ದಾಗ ಇದು 1 ಇದು 2 ಇದು 3 ಇದು 4 ಇದು 5 ಅಂತ ತಿಳ್ಕೊಣ. ಓಕೆನಾ? ಫಸ್ಟ್ನೇದ್ರಾಗ ಮೇಲೆ ಹೊಂಟತಿ ಈ ತರ, ಎರಡನೇದ್ರಾಗ ತೆಳಗ ಬಂದತಿ. ಅಂದ್ರೆ ಇದಕ್ಕೆ ಇದು ಏನೈತೆ ಅಪೋಸಿಟ್ ಎದುರೈತೆ. ನೆಕ್ಸ್ಟ್ ಏನ್ ಬಂತ ಮತ್ತೆ ಮೇಲೆ ಹೊಂಟತಿ ಈ ತರ. ಯಾರೋ ಮಾರ್ಕ್ ನೋಡ್ರಿ, ಲಾಸ್ಟ್ ಯಾರು ಇರ್ತದ ಅದಕ್ಕೆ ಬರ್ರಿ. ಮೇಲೆ ತೆಳಗಡೆ ಮ್ಯಾಗ ಮತ್ತೆ ಈ ತರ ತೆಳಗಡೆ ಹಿಂಗ್ ಬಂದತಿ. ನೆಕ್ಸ್ಟ್ ಎಲ್ಲಿ ಬರ್ಬೇಕು? ಮ್ಯಾಗ್ ಬರ್ಬೇಕಾ? ಎಲ್ಲಿ ಬರ್ಬೇಕು? ಈ ತರ ಮ್ಯಾಗ್ ಬರ್ಬೇಕು. ಇದು ನೋಡ್ರಿ ತೆಳಗ ಹೊಂಟತೆ. ಹಾಗಾದ್ರೆ ಇದು ರಾಂಗ್. ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಇದು. ಮಾಡ್ಬೋದಾ? ಹಾಗಾದ್ರೆ ಈ 7ನೇ ಪ್ರಶ್ನೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಡಿ. ನೆಕ್ಸ್ಟ್ ಪ್ರಶ್ನೆ ಹಾಗಂದ್ರೆ ಮತ್ತೆ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತಾರೆ ಇಂಗ್ಲಿಷ್. ನೋಡಲಿ ನೀವು ಓದಕ್ ಟ್ರೈ ಮಾಡ್ರಿ. ಇಂಗ್ಲಿಷ್ ಅಕ್ಷರಮಾಲೆಯ ಕ್ರಮದ ಆಧಾರದ ಮೇಲೆ NRDF ಅನ್ನು PMFA ಎಂದು ಒಂದು ನಿರ್ದಿಷ್ಟ ರೀತಿಯಲ್ಲಿ ಸಂಬಂಧಿಸಲಾಗಿದೆ. ಅದೇ ರೀತಿಯಲ್ಲಿ FSFJW ಅನ್ನು UALR ಗೆ ಸಂಬಂಧಿಸಲಾಗಿದೆ. ಅದೇ ತಾರ್ಕತೆಯನ್ನು ಅನುಸರಿಸಿ GVKU ಯಾವ ಆಯ್ಕೆಗೆ ಸಂಬಂಧಿಸಿದೆ? ಸೊ ಹಂಗಂದ್ರೆ ಇಲ್ಲಿ ಯಾವ್ದೋ ಒಂದು ಲಿಂಕ್ ಇಟ್ಟಾರಂತ, ಆ ಲಿಂಕ್ ನ ಕಂಡಿಡ್ಕೋಬೇಕು. ಅವ್ರ ಏನಂತ ಯಾವ ಅಕ್ಷರ ಅಂದ್ರ NRDF ನ ಅವ್ರ ಹೆಂಗ PMFA ಅಂತ ಕರೆದ್ರಂತ ನಾವು ಕಂಡಿಡ್ಕೋಬೇಕು. ಅಂದ್ರ ಫಸ್ಟ್ ಈ ತರ ಒಂದ್ಸತಿ ನೀಟಾಗಿ ಬರ್ಕೊಂಬಿಡ್ರ. PMFA ನೋಡ್ರಿ, ಎನ್ ಇಂದ ಎಲ್ಲಿಗೋ ಇರೋರು ಎನ್ ಇಂದ ಪಿ ಗೋಯರ್. ಸೊ ಹಂಗಂದ್ರೆ +2 ಎಂ ಎನ್ ಆದ್ಮೇಲೆ OP ಎನ್ ಬಿಟ್ಬಿಡ್ರು OP +2. ಅದೇ ಆರ್ ಇಂದ ಎಂ ಗೋಯರ, ಆರ್ ಮುಂದೆ ಬರ್ತಾ, ಎಂ ಅನ್ನೋದು ಹಿಂದಕ್ಕೆ ಬರುತ್ತಾ. ಸೊ ಆರ್ ನಂಬರ್ ಎಷ್ಟಪ್ಪ ಅಂತಂದ್ರೆ +18. ಸೊ ಅದೇ ತರನೇ ಎಂ ನಂಬರ್ 13. ಹೌದಾ? ಅಂದ್ರೆ ಇಲ್ಲಿ ಹಿಂದಕ್ಕೆ ಬಂದಾರ. ಎಷ್ಟು ಬಂದಾರ? -5. ಅದೇ ತರನೇ ಡಿ ಇಂದ ಎಫ್ ಗೋಯರ ಏನಂತ? ಡಿ ಇಂದ ಎಫ್ ಗೋಯರ +2. ಡಿ ಆದ್ಮೇಲೆ ಏನ್ ಬರುತ್ತೆ? EF +2. ಅದೇ ತರನೇ ಎಫ್ ಇಂದ ಎ ಹೋಗ್ಯಾರ. ಎಫ್ ಇಂದ ಏನ್ ಬರ್ತಾ? ಇ ಬರ್ತೈತೆ, ಡಿ ಬರ್ತೈತೆ, ಸಿ ಬರ್ತೈತೆ, ಬಿ ಬರ್ತೈತೆ, ಎ ಬರ್ತೈತೆ. ಅಂದ್ರ +2 -5 +2 -5 1 2 3 4 5 ಆಯ್ತಾ? ಅಂದ್ರೆ +2 -5 +2 -5 ನಾವ್ ಇದೇ ತರ ಮಾಡ್ಕೊಂತ ಹೋದ್ರ ನಮಗೂ ಈ ಲಾಸ್ಟ್ ಏನ್ ಉತ್ತರ ಐತೆ ನೋಡ್ರಿ, ಯಾರ್ದು? GVKU ನಾವು ಸೇಮ್ ಅದೇ ತರನೇ ಮಾಡ್ಬೇಕು, ನಮ್ಗೆ ಉತ್ತರ ಸಿಕ್ಬಿಡುತ್ತೆ. ಇದೇ ಲಾಜಿಕ್ ಏನಿದೆ? +2 -5 +2 -5 ಇದೇ ನಾವು ಇದೇ ಇವಾಗ ಏನ್ ಬರ್ತೀವಿ ನೋಡಿ, ಇದೇ ಲಾಜಿಕ್ ನ ಇದಕ್ಕೆ ಯೂಸ್ ಮಾಡ್ಬೇಕು. +2 ಏನ್ ಬರ್ತಾ? GHI ಅಂದ್ರೆ ಇಲ್ಲಿ ಏನ್ ಬರ್ಬೇಕು? I ಬರ್ಬೇಕು. -5. ಸೊ ವಿ ನಂಬರ್ ಎಷ್ಟಪ್ಪ ಅಂತಂದ್ರೆ 22. ಸೊ 22 ಮುಂದೆ ಯು ಬರ್ತತೆ, ಟಿ ಬರ್ತತೆ. ಅಂದ್ರೆ ಇವಾಗ ವಿ ಇಂದ -5 ಮಾಡ್ಬೇಕಲ್ಲ. ಯು ಟಿ ಎಸ್ ಆರ್. ಅದೇ ತರನೇ ಆರ್ ಇಂದ ಏನ್ ಬರ್ತತೆ? ಕ್ಯೂ ಬರ್ತತೆ. ಅಂದ್ರ IQ ಲಿಂದ ಸ್ಟಾರ್ಟ್ ಆಗೋದು ಯಾವ್ದು? ಒಂದು ಇದು ಒಂದೇ ಆಲ್ಫಾಬೆಟ್. ಅದೇ ಯಾವ್ದು? 8ನೇ ಪ್ರಶ್ನೆ ಉತ್ತರ ಏನಪ್ಪಾ ಅಂತಂದ್ರೆ IQML. ಇವೆರಡೇ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ್ದಪ್ಪ ಅಂದ್ರೆ 8ನೇ ಪ್ರಶ್ನೆ ಉತ್ತರ ಏನಪ್ಪಾ ಅಂತಂದ್ರೆ IQML ಅಂತ ಸರಿಯಾದ ಪ್ರಶ್ನೆ ಗೊತ್ತಾಗ್ಬಿಡುತ್ತೆ. ಆ ಪ್ರಶ್ನೆಗೆ ಉತ್ತರ ಗೊತ್ತಾಗ್ಬಿಡುತ್ತೆ. ಓಕೆನಾ? ನೀವೆಲ್ಲ ಮುಂದಕ್ಕೆಲ್ಲ ಮಾಡಬೇಕಲ್ಲ. ಯಾಕಪ್ಪ ಅಂದ್ರೆ 2ರಿಂದ ಗೊತ್ತಾಯ್ತಪ್ಪ ಅಂದ್ರೆ ಮುಂದಕ್ಕೆ ಎದಕ್ ಮಾಡ್ಬೇಕು? ನೀವು ಏನಪ್ಪಾ ಅಂದ್ರೆ ಈ SSCGD ಅಲ್ಲಿ ನಿಮ್ಗೆ ಪರೀಕ್ಷೆಗಳು
ಪರೀಕ್ಷೆಯಲ್ಲಿ 80 ಪ್ರಶ್ನೆ ಇರ್ತಾವ, ಬಟ್ 60 ನಿಮಿಷ ಮಾಡ್ಬೇಕಪ್ಪ ಅಂದ್ರೆ ನೀವು ಟೈಮ್ ನ ಉಳಿಸ್ಕೋಬೇಕಪ್ಪ ಅಂದ್ರೆ ಇದೇ ತರನೇ ಮಾಡ್ಬೇಕು, ನೀವು ಫಾಸ್ಟ್ ಆಗಿ ಮಾಡ್ಬೇಕು. ಬಟ್ ಫಾಸ್ಟ್ ಆಗಿ ಮಾಡ್ಬೇಕು ಅಂತೇಳಿ ಮತ್ತೆ ತಪ್ಪು ಮಾಡಕ್ ಹೋಗ್ಬಾರ್ದು. ಓಕೆನಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅಂದ್ರೆ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕೆಳಗಿನಂತೆ ಕಾಗದವನ್ನು ಮಡಿಸಿ ಮತ್ತು ರಂಧ್ರ ಮಾಡಲಾಗಿದೆ. ರಂಧ್ರ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಹೋಲ್ ಮಾಡ್ಯಾರ, ಅದನ್ನು ತೆರೆಯುವಾಗ ಅದು ಹೇಗೆ ಕಾಣುತ್ತದೆ? ನೋಡಿಲ್ಲಿ, ನಾನು ಲಾಸ್ಟ್ ಈ ಜಿಡಿ ಏನಿದೆ ರೀಸನಿಂಗ್ ಪ್ರಶ್ನೆ ಇದ್ರಕ್ಕಿಂತ ಮುಂಚೆನ ಎಷ್ಟು ಈ ತರದ ಚಿತ್ರ ಬಿಡಿಸೋದು ಮತ್ತೆ ಅಂದ್ರೆ ಮಡ್ಚೋದು ಮತ್ತೆ ತೆಗೆಯೋದ್ರಲ್ಲಿ ನಾನೇ ಸ್ವತಃ ಪೇಪರ್ ಅಲ್ಲಿ ಕಟ್ ಮಾಡಿ ನಿಮ್ಗೆ ತೋರಿಸಿದ್ದೆ ಇದೇ ಕ್ಲಾಸಾಗ. ಸೊ ಹಂಗಂದ್ರೆ ಇವಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಈ ತರ ಒಂದು ಪೇಪರ್ ಐತೆ, ಆ ಪೇಪರ್ ಏನ್ ಮಾಡ್ತಾರೆ ಮೇಲ್ಗಡೆಯಿಂದ ಈ ತರ ತೆಳಗಡೆ ಏನ್ ಮಾಡ್ತಾರ ಫೋಲ್ಡ್ ಮಾಡ್ತಾರೆ. ಓಕೆನಾ? ಫೋಲ್ಡ್ ಮಾಡಿ ಮತ್ತೆ ಲೆಫ್ಟ್ ಇಂದ ಯಾರ ಮಾರ್ಕ್ ಇಲ್ಲಿ ತೋರ್ಸಕತ್ತೈತಿ ನೋಡಿ ನಿಮ್ಗೆ, ಯಾರ ಮಾರ್ಕ್ ಎದಕ್ ತೋರ್ಸಕತ್ತೈತಪ್ಪ ಅಂದ್ರ ಮೇಲಿದ್ದ ತೆಳಗಡೆ ಫೋಲ್ಡ್ ಮಾಡಕತ್ತರ ಅಂತ ಅರ್ಥ. ಮತ್ತೆ ಅದೇ ತರ ಲೆಫ್ಟ್ ಇದ್ದಿದ್ದನ್ನ ರೈಟ್ ಕಡೆ ಫೋಲ್ಡ್ ಮಾಡಕತ್ತರ ಅಂತ ಅರ್ಥ. ಮತ್ತೆ ಫೋಲ್ಡ್ ಮಾಡಿ ಈ ತರ ಒಂದು ಸ್ಮಾಲ್ ಸ್ಕ್ವೇರ್ ಮಾಡ್ತಾರೆ. ಇವಾಗ ಅದನ್ನ ಇಲ್ಲೆಲ್ಲ ಈ ತರ ಹೋಲ್ ಮಾಡ್ತಾರ, ಈ ತರ ಹೋಲ್ ಮಾಡಿ ಇವಾಗ ಮತ್ತೆ ಎಲ್ಲ ಕಡೆ ಓಪನ್ ಆಗ್ಬಿಡ್ತಾರ. ಮೊದ್ಲಕ್ಕೆಲ್ಲ ಕೂಡಿದ್ದು ಒಂದಕ್ಕೊಂದ್ ಮೇಲೆ ಕೂಡಿದ್ದು, ಇವಾಗ ಓಪನ್ ಮಾಡಿದ್ರೆ 4 ಸೈಡ್ ಬಿಡ್ಬೇಕಾ? ಇಲ್ಲಿ ಒಂದ್ ಕಡೆ ಐತೆ, ಬಟ್ ಓಪನ್ ಮಾಡಿದಾಗ ಅದು ಇಲ್ಲಿ ಕೂಡ ಬರ್ತೈತೆ, ಮತ್ತೆ ಮೇಲೆ ಕೂಡ ಬರ್ತೈತಿ, ಹಿಂಗ ಮತ್ತೆ ಇಲ್ಲಿ ಕೂಡ 4 ಸೈಡ್ ಅದು ಇದೇನು ಈ ಚಿತ್ರ ಐತಲ್ಲ ಮೂಡ್ತತೆ. ಯಾಕಪ್ಪ ಅಂದ್ರೆ ನಾವು ಕಟ್ ಮಾಡಿದ್ರ ಮೇಲೆ ಹೋಲ್ ಮಾಡಿರ್ತವಲ್ಲ, ಬಟ್ ಈ ಕಡೆ ಹೆಂಗ್ ಮೂಡಿರ್ತೈತೆ, ಮೇಲೆ ಹೆಂಗ್ ಮೂಡಿರ್ತೈತೆ, ಇಲ್ಲಿ ಹೆಂಗ್ ಮೂಡಿರ್ತೈತಪ್ಪ ಅಂತ ನಮ್ಗೆ ಗೊತ್ತಾಗಬೇಕಪ್ಪ ಅಂದ್ರೆ ನಿಮ್ಗೆ ಇದಕ್ಕಿಂತ ಮುಂಚೆ ಏನ್ ಗೊತ್ತಿರ್ಬೇಕು ಗೊತ್ತಾ? ನಿಮಗೆ ಕನ್ನಡಿ ಬಿಂಬ ಮತ್ತು ನೀರಿನ ಬಿಂಬ ಗೊತ್ತಿದ್ರೆ ನಿಮ್ಗೆ ಬಹಳಷ್ಟು ಈ ಚಿತ್ರ ಬಿಡಿಸೋದು ಮತ್ತು ಮಡ್ಸೋದ್ರಾಗ ನಿಮ್ಗೆ ಗೊತ್ತಾಗತ್ತೆ. ಹೆಂಗಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಇಲ್ಲಿ ಕನ್ನಡಿ ಬಿಂಬ ಗೊತ್ತಿದ್ರೆ ಈ ಕಡೆ ಸೈಡ್ ಹೆಂಗ್ ಬಿದ್ದ ಗೊತ್ತಾಗತ್ತೆ. ನೋಡ್ರಿ, ಇಲ್ಲಿ ಕನ್ನಡಿ ಇಟ್ರಪ್ಪ ಅಂತಂದ್ರೆ ಇದೇ ಫಸ್ಟ್ ಫಿಗರ್ ತೋರಿಸ್ತತೆ, ಹೌದಾ? ಹಿಂಗ ಬಂದಿರುತ್ತೆ. ಸೊ ಹಿಂಗ್ ಬರೋದು ಯಾವ್ದು ಪ್ರಶ್ನೆ ನೋಡ್ರಿ, ಇದು ನೋಡಿದೆ, ಇದು ಹಿಂಗೈತಪ್ಪ ಅಂದ್ರೆ ಇದು ಈ ಕಡೆ ಹಿಂಗ ಎದ್ರ ಬಂದಿರ್ಬೇಕು, ಈ ತರ ಇದು ಬಂದತೆ, ಇದು ಬಂದಿಲ್ಲ ನೋಡಿ. ಇದು ಹಿಂಗ್ ಬಂದತೆಪ್ಪ ಅಂದ್ರೆ ಈ ಕಡೆ ಕೂಡ ಹಿಂಗ್ ಬಂದಿರ್ಬೇಕು, ಇದು ಬಂದತೆ, ಇದು ಬಂದಿಲ್ಲ, ಹಿಂಗ್ ಬಂದತೆ, ಹಿಂಗ್ ಬಂದಿಲ್ಲ. ಹಂಗಂದ್ರ ಇದ್ರ ಒಂದ್ರಾಗ ನೋಡಿ ಗೊತ್ತಾಗ್ಬಿಡ್ತಿ ನಮಗೆ ಈ ಪ್ರಶ್ನೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ, ಈ 9ನೇ ಪ್ರಶ್ನೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಆಪ್ಷನ್ ನಂಬರ್ ಡಿ. ಎಲ್ಲರೂ ಮಾಡ್ಬೋದಾ? ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಇಂಥವೆಲ್ಲ ಈಸಿ ಇರ್ತಾವ, ಇಂಥ ಕ್ವಶನ್ ನೀವು ಇಂಥದೇ ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡಿ ನಿಮ್ ಟೈಮ್ ನ ಉಳಿಸ್ಕೊಂಡು ನೀವು ಬೇರೆ ಸಬ್ಜೆಕ್ಟ್ ಅಲ್ಲಿ ಮ್ಯಾಥ್ಸ್ ಬೇಕಾದ್ರೆ ಹಾಕ್ಬೋದು. ಓಕೆ, ನೆಕ್ಸ್ಟ್ ಪ್ರಶ್ನೆ. ನೋಡಲಿ, ನೀಡಿರುವ ಹೇಳಿಕೆಗಳನ್ನು ಮತ್ತು ತೀರ್ಮಾನಗಳನ್ನು ಗಮನದಿಂದ ಓದಿ ಹೇಳಿಕೆಗಳಲ್ಲಿ ನೀಡಿರುವ ಮಾಹಿತಿ ಸತ್ಯವೆಂದು ಊಹಿಸಿ. ಅಂದ್ರೆ ಕೆಳಗಡೆ ಅವ್ರ ಸ್ಟೇಟ್ಮೆಂಟ್ ಅವ್ರ ಏನ್ ಕೊಟ್ರೆ ನೋಡಿ, ಹೇಳಿಕೆ ಕೊಟ್ರೆ ನೋಡಿ, ಅವನೇ ಸತ್ಯ ಅಂತ ನಾವು ತಿಳ್ಕೋಬೇಕು. ಅದು ಸಾಮಾನ್ಯವಾಗಿ ತಿಳಿದಿರುವ ಸತ್ಯಗಳಿಗೆ ವಿರುದ್ಧವಾಗಿದ್ದರೂ ಪರವಾಗಿಲ್ಲ. ಅಂದ್ರ ಅವ್ರ ಅಕಸ್ಮಾತ್ ಅದೇನು ನಮ್ ರಿಯಲ್ ಲೈಫ್ದಾಗ ಅದು ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ನಡೀತಿದೆ, ಬಟ್ ನಾವು ಸತ್ಯ ಅಂತ ಈ ಕ್ವಶನ್ ತಿಳ್ಕೋಬೇಕು. ನೀಡಿರುವ ತೀರ್ಮಾನಗಳಲ್ಲಿ ಯಾವ ಹೇಳಿಕೆಗಳಿಂದ ತಾರ್ಕಿಕವಾಗಿ ಅನುಸರಿಸುತ್ತವೆ ಎಂದು ನಿರ್ಧರಿಸಿ. ಹೇಳಿಕೆ ಅಂದ್ರೆ ಸ್ಟೇಟ್ಮೆಂಟ್ ಇಂಗ್ಲಿಷ್. ಅವ್ರ ಏನಂತಾರಂತ, ಎಲ್ಲಾ ಆಂಕ್ಲೆಟ್ಸ್ ಏನದು ಎಲ್ಲಾ ಈ ತರದ ಪ್ರಶ್ನೆಗಳು ನೀವು ಮಾಡ್ಬೇಕಪ್ಪ ಅಂದ್ರೆ ವೆನ್ ಡಯಾಗ್ರಾಮ್ಗಳನ್ನ ಯೂಸ್ ಮಾಡ್ತಾರೆ. ಆಂಕ್ಲೆಟ್ ಅಂತ. ಸೊ ನೋಡ್ರಿ, ಇವೆಲ್ಲ ಆಂಕ್ಲೆಟ್, ನಾನು ನಡಬರ್ಕ್ ಬರೆದು ಬಿಡ್ತನ. ಇವೆಲ್ಲ ನೋಡಲಿ, ಎಲ್ಲಾ ಆಂಕ್ಲೆಟ್ಗಳು ಸಾಕ್ಸ್ ಆಗಿವೆ. ಇವೆಲ್ಲ ಆಂಕ್ಲೆಟ್ ಇದೆ ನೋಡು, ಇವೆಲ್ಲ ಆಂಕ್ಲೆಟ್ ಎದ್ರಾಗ ಬರ್ತಾವಪ್ಪ ಅಂದ್ರೆ ಸಾಕ್ಸ್ ಒಳಗಡೆ ಬರ್ತಾವ. ಏನು ಸಾಕ್ಸ್ ಒಳಗಡೆ ಬರ್ತಾವ ಅಂದ್ರೆ ಸಾಕ್ಸ್ ದೊಡ್ಡದಾಗತ್ತ ಅಂದ್ರೆ ಇದ್ರೊಳಗೆಲ್ಲ ಸಾಕ್ಸ್ ಬರೀರಿ ಹಿಂಗ. ನೆಕ್ಸ್ಟ್ ಹೇಳಿಕೆ ನಂಬರ್ 1 ಆಯ್ತು. ನೆಕ್ಸ್ಟ್, ಎಲ್ಲಾ ಸಾಕ್ಸ್ಗಳು ಅಂದ್ರೆ ಹೊರಗಡೆ ಏನ್ ಸಾಕ್ಸ್ ಬರಿದೆ ನೋಡು, ಇದೆಲ್ಲ ಎದ್ರಾಗ ಬರ್ತಾವಂತ ಫ್ಲಾಟ್ಸ್ ಅಂತ. ಇನ್ನೊಂದು ಬರ್ತಾವಂತ, ಏನ್ ಬರ್ತಾವಂತ? ಫ್ಲಾಟ್ಸ್. ಇನ್ನೊಂದು ದೊಡ್ಡದಾಕಮ್ಮಿ ಫ್ಲಾಟ್ ಅಂತ. ನೆಕ್ಸ್ಟ್ ಏನಂದ್ರ, ಅದಾದ್ಮೇಲೆ ಕೆಲವು ಫ್ಲಾಟ್ಗಳು ಟ್ರೌಸರ್ಸ್ ಅಂದ್ರೆ ಸ್ವಲ್ಪ ಫ್ಲಾಟ್ಗಳು ಮಾತ್ರ, ಎಲ್ಲ ಅಲ್ಲ, ಸ್ವಲ್ಪ ಫ್ಲಾಟ್ಗಳು ಏನಂತಾವಪ್ಪ ಅಂತಂದ್ರ ಟ್ರೌಸರ್ಸ್ ಆತವಂತ. ಅಂದ್ರೆ ಟ್ರೌಸರ್ಸ್ ನ ಇಷ್ಟದಾಗ ತಗೊಂಡ್ಬಿಡೋದು. ಯಾರು ಕೆಲವು ಅಂದ್ರೆ ಸ್ವಲ್ಪ ಮಾತ್ರ ಅಲ್ಲ. ನೆಕ್ಸ್ಟ್ ಕನ್ಕ್ಲೂಷನ್ ಅಂದ್ರೆ ಇವಾಗ ಇದನ್ನೆಲ್ಲ ನಾವು ಎನ್ ಡಯಾಗ್ರಾಮ್ ಹಾಕೊಂಡಿ ನೋಡು, ಇದ್ರ ಮೇಲೆ ಅವ್ರು ಕನ್ಕ್ಲೂಷನ್ ಕೊಡ್ತಾರೆ. ಬಟ್ ಎಲ್ಲಾ ಕನ್ಕ್ಲೂಷನ್ ರೈಟ್ ಅದಾವ, ಏನು ಒಂದೇ ರೈಟಾ 2 ರೈಟ್ ಅಂತ ನಾವು ಹೇಳ್ಬೇಕು. ನೋಡಿ, ಎಲ್ಲಾ ಆಂಕ್ಲೆಟ್ಗಳು ಫ್ಲಾಟ್ಗಳಾಗಿವೆ. ಇವೆಲ್ಲ ಆಂಕ್ಲೆಟ್ ಇದೆ ನೋಡು, ಇವೆಲ್ಲ ಸಾಕ್ಸ್ ಒಳಗ್ ಬಂದು, ಬಟ್ ಎಲ್ಲಾ ಸಾಕ್ಸ್ಗಳು ಎದ್ರಾಗ ಬಂದು ಫ್ಲಾಟ್ಗಳು ಬಂದು. ಹಂಗಂದ್ರೆ ಎಲ್ಲಾ ಆಂಕ್ಲೆಟ್ಗಳು ಸಾಕ್ಸ್ಗಳು ಬಂದಾಗ ಎಲ್ಲ
ಎಲ್ಲ ಆಂಕ್ಲೆಟ್ಸ್ಗಳು ಆಟೋಮೆಟಿಕ್ ಆಗಿ ಎದ್ರಾಗ ಬಂದಾಗೈತಿ, ಫ್ಲಾಟ್ಸ್ ಬಂದಾಗೈತೆ. ಹಂಗಂದ್ರೆ ತೀರ್ಮಾನ 1 ಕರೆಕ್ಟ್ ಐತೆ. ಓಕೆನಾ. ನೆಕ್ಸ್ಟ್ ಎರಡನೇದು ಬರ್ರಿ, ಕೆಲವು ಟ್ರೌಸರ್ಸ್ಗಳು ಆಂಕ್ಲೆಟ್ಸ್ಗಳು ಆಗಿವೆ. ಅಂದ್ರ ಕೆಲವು ಟ್ರೌಸರ್ಸ್ಗಳು ಆಂಕ್ಲೆಟ್ಸ್ ಆಗಿವಂತ. ನೋಡ್ರಿ ಇಲ್ಲಿ ಆಂಕ್ಲೆಟ್ಗಳು ಇಲ್ಲಿದೇವ, ಬಟ್ ಕೆಲವು ಟ್ರೌಸರ್ಸ್ಗಳು ಇಲ್ಲಿದೇವ, ಬಟ್ ಅದಕ್ಕೆ ಯಾವುದೇ ತರ ಸಂಬಂಧ ಇಲ್ಲ. ಹಂಗಂತಂದ್ರೆ ಎರಡನೇ ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ರೆ ರಾಂಗ್. ಹಂಗಂದ್ರೆ ಈ 10ನೇ ಪ್ರಶ್ನೆಗೆ ಸ್ಟೇಟ್ಮೆಂಟ್ 1 ಮಾತ್ರ ರೈಟ್. ಹಂಗಂತಂದ್ರೆ ಕೆಲವು ತೀರ್ಮಾನ 1 ಮಾತ್ರ ಅನುಸರಿಸುತ್ತದೆ, ಅಂದ್ರೆ 1ನೇದು ಮಾತ್ರ ರೈಟ್, 2ನೇದು ರಾಂಗು. ಓಕೆನಾ. ಈಸಿ ಆದ ಪ್ರಶ್ನೆ. ಈ ತರದ ಸ್ಟೇಟ್ಮೆಂಟ್ ಹೇಳಿಕೆ, ತೀರ್ಮಾನಗಳು, ಸ್ಟೇಟ್ಮೆಂಟ್, ಕನ್ಕ್ಲೂಷನ್ ಇಂಗ್ಲಿಷ್ ಬಂತಪ್ಪ ಅಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರ ಈ ತರ ವೆನ್ ಡಯಾಗ್ರಾಮ್ ಹಾಕ್ಯಂಡ್ ಮಾಡ್ರ. ಅಂದ್ರೆ ಆಂಕ್ಲೆಟ್ಸ್, ಸಾಕ್ಸ್, ಫ್ಲಾಟ್ಸ್ ಈ ತರ. ಅಂದ್ರೆ ಇದೇ ತರ ಎಕ್ಸಾಂಪಲ್ಸ್ ಬಂದಿರ್ತವೆ, ಇದೇ ತರ ಟ್ರೈ ಮಾಡಿ ತಿಳಿತಾ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಅಂದ್ರೆ 11ನೇ ಪ್ರಶ್ನೆ. ಓಕೆ, ರಕ್ತ ಸಂಬಂಧ ಮೇಲೆ ಪ್ರಶ್ನೆ ಮತ್ತೆ 11ನೇ ಪ್ರಶ್ನೆ. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ A+B ಅಂದರೆ ಎ ಅಂದ್ರೆ ಪ್ಲಸ್ ಅಂದ್ರೆ ಏನಂತ, ತಾಯಿ ಅಂತ. ಅಂದ್ರೆ ಫಸ್ಟ್ ಯಾರು ಬರ್ತಾರ ನೋಡು, ಅವ್ರ ತಾಯಿ. ಫಸ್ಟ್ ಯಾರು ಬರ್ತಾರ ನೋಡು, ಅವ್ರ ತಾಯಿ. ಯಾರಿಗೆ ತಾಯಿ? ಸೆಕೆಂಡ್ ಪರ್ಸನ್ಗೆ ತಾಯಿ. ನೆನ್ಪಿಟ್ಕರಿ, ಫಸ್ಟ್ ಪರ್ಸನ್ ಆಗ್ತಾನ. ಫಸ್ಟ್ ಪರ್ಸನ್. ಓಕೆನಾ. ಅಂದ್ರ ಪ್ಲಸ್ ಅಂದ್ರ ತಾಯಿ, ಮೈನಸ್ ಅಂದ್ರೆ ಮಗಳು, ಇಂಟು ಅಂದ್ರೆ ಮಗ, ಬಾಗ್ಲೆ ಅಂತಂದ್ರೆ ಸಹೋದರ. ನೆನ್ಪಿಟ್ಕರಿ, ಒಂದ ನೆನ್ಪಿಟ್ಕರಿ. ಫಸ್ಟ್ನೇನು ನೋಡಲಿ, ಎ ಅನ್ನೋನು ಬಿ ನ ತಂದೆ, ಫಸ್ಟ್ ಪರ್ಸನ್ ತಂದೆ, ಫಸ್ಟ್ ಪರ್ಸನ್. ಓಕೆನಾ. ಹೋಗೋಣ. ಸಿ ಮೈನಸ್ ಡಿ. ಓಕೆ, ಮೈನಸ್ ಅಂದ್ರೆ ಏನಂತ, ಮಗಳು. ಮೈನಸ್ ಅಂದ್ರೆ ಮಗಳು. ಫಸ್ಟ್ ಪರ್ಸನ್ ಹೇಳಕತ್ತೀನಿ, ಫಸ್ಟ್ ಪರ್ಸನ್ ಮಗಳು ಆತಳ. ಯಾರಿಗೆ ಮಗಳು? ಡಿಗೆ ಮಗಳು. ಅಂದ್ರೆ ಡಿಗೆ ಮಗಳು ಅಂದ್ರೆ ಡಿ ದೊಡ್ಡವನದ. ಅಂದ್ರೆ ಮಗಳು ಯಾರಿಗಪ್ಪ? ತಾಯಿ, ತಂದೆಗೂ ಮಗಳಾಕಿ, ತಾಯಿಗೂ ಮಗಳು. ಅಂದ್ರೆ ಅವರು ದೊಡ್ಡವರಾದ್ರೂ ದೊಡ್ಡವ್ರ ಮೇಲೆ ಬರ್ತಾರ ಆಗಿನ. ನೆಕ್ಸ್ಟ್ ಡಿವೈಡೆಡ್ ಬೈ ಅಂದ್ರೆ ಏನಂತ, ಸಹೋದರ, ಫಸ್ಟ್ ಪರ್ಸನ್. ಇವಾಗ ಇವ್ರದ್ದು ಹೋಗ್ಬಿಡ್ತಿ, ಇವಾಗ ಇವ್ರಿಬ್ಬರ ನಡುವೆ ಫಸ್ಟ್ ಪರ್ಸನ್ ಡಿ ಆಗ್ತತಿ. ಸೊ ಫಸ್ಟ್ ಪರ್ಸನ್ ಏನಾಗ್ತಾನಂತ ಇಲ್ಲಿ ಸಹೋದರ ಆಗ್ತಾನೆ. ಯಾರಿಗೆ ಸಹೋದರ ಆಗ್ತಾನ? ಹೀಗೆ ಸಹೋದರ ಆಗ್ತಾನ. ನಾನು ಅಲ್ಲಿ ಏನಪ್ಪಾ ಅಂದ್ರೆ ಮೇಲ್ ಅಂತ ಬಂದ್ರ ಪ್ಲಸ್ ಅಂತ ಬರ್ತೀನಿ, ಗಂಡು ಅಂತ ಬಂದ್ರೆ ಪ್ಲಸ್ ಅಂತ ಬರ್ತೀನಿ, ಹೆಣ್ಣು ಬಂತಂದ್ರ ಮೈನಸ್ ಅಂತ ಬರ್ತೀನಿ. ಓಕೆ, ಇವಾಗ ಇವ್ರಿಬ್ಬರದಾಗ ಇದು ಹೋಯ್ತೆ. ನೆಕ್ಸ್ಟ್ ಇವಾಗ ಈ ಇಂಟು ಅಂದ್ರೆ ಏನಂತ, ಮಗ ಅಂತ. ಯಾರಿಲ್ಲಿ? ಫಸ್ಟ್ ಪರ್ಸನ್ ಮಗ. ಯಾರಿಗೆ ಮಗ? ಎಫ್ ಗೆ ಮಗ. ಬಟ್ ಎಫ್ ಮಗ ಯಾರಿರ್ತಾವ? ತಂದೆಗೂ ಮಗ, ತಾಯಿಗೂ ಮಗ. ಬಟ್ ಅಲ್ಲಿ ಎಫ್ ಅನ್ನೋ ಮಗ ಅದ, ಎಫ್ ಗೆ ಮಗ ಅದ. ಓಕೆನಾ. ನೆಕ್ಸ್ಟ್ ಏನೈತೆ ಅಲ್ಲಿ? ಪ್ಲಸ್ ಐತೆ. ಪ್ಲಸ್ ಏನಿದು? ಪ್ಲಸ್ ಅಂದ್ರೆ ತಾಯಿ. ಯಾರಿಗೆ ತಾಯಿ ಆಕಿ? ಫಸ್ಟ್ ಪರ್ಸನ್ ತಾಯಿ ಇಲ್ಲ ನೋಡಿಲಿ, ಫಸ್ಟ್ ಪರ್ಸನ್ ತಾಯಿ. ಯಾರಿಗೆ ತಾಯಿ? ಜಿಗೆ ತಾಯಿ. ಈಕಿ ತಾಯಿ ಅಂದ್ರ ಯಾರಿಗೆ ತಾಯಿ? ಜಿಗೆ ತಾಯಿ. ಅಂದ್ರೆ ಆಲ್ರೆಡಿ ಈಗೆ ಆಲ್ರೆಡಿ ತಾಯಿ ಆಗಿರ್ಲಿಕ್ಕೆ. ಅಂದ್ರೆ ಏನ ಪ್ಲಸ್ ಇಲ್ಲಿ ಏನ್ ಬಂದಿತ್ತು? ಈ ಜೊತೆ ಏನ್ ಬಂದಿತ್ತು? ಇಲ್ಲಿ ಇಂಟು ಬಂದಿತ್ತು. ಇಂಟು ಅಂದ್ರೆ ಏನು? ಮಗ ಅದ. ಇವ ಮಗ ಅದ. ಯಾರಿಗೆ ಮಗ ಅದ? ಎಫ್ ಇ ಮಗ ಅದ. ಎಫ್ ಇ ಮಗ ಅಂತಂದ್ರೆ ಇವಾಗ ಆಟೋಮೆಟಿಕ್ ಆಗಿ ತಾಯಿ ಆಗ್ಲಿಕ್ಕೆ. ಅಂದ್ರೆ ಇವ್ರಿಬ್ಬರು ಏನಾದ್ರು ಅಂತ ಮುಂದ್ರೆ ಆಗ್ಬೋದ, ಇಲ್ಲಾಂದ್ರ ಇಲ್ಲಿ ಜೀದ್ ಬಗ್ಗೆ ಏನ್ ಹೇಳಿಲ್ಲ. ಸೊ ಅಲ್ಲಿ ಹೆಣ್ಣಾಗಿರ್ಬೋದು, ಅದು ಗಂಡಾದ್ರೂ ಆಗಿರ್ಬೋದು. ಓಕೆನಾ. ಸೊ ಹಂಗಂದ್ರೆ ಇಲ್ಲಿ ತನ ಬಿಡಿಸಿದ್ದೆ. ಲಾಸ್ಟ್ ಏನಂದ್ರ ಅಂತಾರ, ಎಫ್ ಮತ್ತು ಸಿ ನಡುವಿನ ಸಂಬಂಧ ಏನು? ಎಫ್ ಇಲ್ಲೈತೆ, ಸಿ ಇಲ್ಲೈತೆ. ಹಂಗಂತಂದ್ರ ಎಫ್ ಮತ್ತು ಸಿ ನಡುವೆ ಏನೈತೆ ನೋಡಿ, ಇಲ್ಲಿ ತಂದೆ ಇಲ್ಲೈತೆ. ತಂದೆ ಇವ್ರು ಅಥವಾ ಇವ್ರ. ಅಂದ್ರೆ ತಂದೆ ಈತನ ತಂದೆನ ತಮ್ಮ ಅಥವಾ ಅಣ್ಣ ಇರ್ಬೋದು. ಹಂಗಂದ್ರೆ ಇಲ್ಲಿ ಈ ಆಪ್ಷನ್ ಏನೈತೆಪ್ಪ ಅಂದ್ರೆ ತಾಯಿಯ ತಂದೆ, ತಂದೆಯ ತಾಯಿ, ಮಗಳ ಮಗ, ತಂದೆಯ ಸಹೋದರ. ಹಂಗಂದ್ರ ಡೈರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಏನಪ್ಪಾ ಅಂತಂದ್ರ ತಂದೆಯ ತಾಯಿ. ಸೊ ಹಂಗಂದ್ರೆ ಏನಪ್ಪಾ ಅಂತಂದ್ರ ತಂದೆಯ ತಾಯಿ ಸರಿಯಾದ ಉತ್ತರ. ಸೊ ಹಂಗಂದ್ರೆ ಏನಪ್ಪಾ ಅಂತಂದ್ರ ಆಪ್ಷನ್ ನಂಬರ್ 2, ತಂದೆಯ ತಾಯಿ. ಅದ್ರ ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ. ಓಕೆನಾ. ಟೈಮ್ ತಗಂತದೆ, ಬಟ್ ನಿಮಗೆ ಇವೆಲ್ಲ ಓದ್ಕೊಂಡು ನೀವು ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನೀವು ಮಾಡಬಹುದು. ಓಕೆನಾ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅಂದ್ರೆ 12ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಂಗ್ಲಿಷ್ ಅಕ್ಷರಮಾಲೆಯ ಕ್ರಮದ ಆಧಾರದ ಮೇಲೆ ನೀಡಿರುವ ಸರಣಿಯಲ್ಲಿ ಏನೈತೆ ನೋಡ್ರಿ, ಇದು ಸ್ಥಾನದಲ್ಲಿ ಯಾವುದು ಬರಬೇಕು ಅಂದ್ರೆ ಮುಂದಕ್ಕೆ ಯಾವ್ದು ಬರ್ಬೇಕು ಇಲ್ಲಿ. ಸೊ ಹಂಗಂದ್ರೆ ನೀವು ಇದೇನಪ್ಪಾ ಅಂತಂದ್ರ ಲೆಟರ್ ಸಿರೀಸ್, ಇದು ಅಕ್ಷರಮಾಲೆಯ ಸರಣಿ.
ಅಂದ್ರೆ ನೀವು ಈ ತರ ಪ್ರಶ್ನೆ ಬಂದಾಗ ಏನ್ ಮಾಡ್ರು, ಒಂದೊಂದೇ ಆಲ್ಫಾಬೆಟ್ ಆಗಿ ತಗರಿ. ಟಿ ಇಂದ ಯು ಅಂದ್ರ ಎಸ್ ಟಿ ಯು ಅಂದ್ರೆ +1, ಇಲ್ಲಿಂದ ಇಲ್ಲಿ +1. ಅದೇ ಟಿ ಆದ್ಮೇಲೆ ಯು ಬರ್ತಲ್ಲ, ಯು ಆದ್ಮೇಲೆ ವಿ ಆದ್ಮೇಲೆ ಡಬ್ಲ್ಯೂ ಆದ್ಮೇಲೆ ಏನ್ ಬರ್ತಿಲ್ಲ, ಎಕ್ಸ್ ಬರ್ತದೆ. ಅಂದ್ರೆ ಇದು ಹೋಯ್ತು ಇವೆರಡ್ರಾಗ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಕೆ ಇಂದ ಜಿ ನೋಡಿ ಇಲ್ಲಿ ಐ ಆಯ್ತಾ, ಜೆ ಕೆ ಅಂದ್ರೆ ಇಲ್ಲಿ ಕೆ ಇಂದ ಜೆ ಹೋಗ್ಯಾರ -1 ಅಂದ್ರೆ ಇದರಿಂದ ಇದೇ ಆಲ್ಫಾಬೆಟ್ ಬರ್ತಾ, ಮತ್ತೆ ಇದರಿಂದ ಇದೇ ಆಲ್ಫಾಬೆಟ್ ಬರ್ತಾ. ಎಚ್ ಇಂದ ಏನ್ ಬರ್ತದೆ, ಐ ಬರ್ತದೆ. ಐ ಇಂದ ಏನ್ ಬರ್ಬೇಕು, ಇಲ್ಲಿ ಜಿ ಬರ್ಬೇಕು. ಎಕ್ಸ್ ಜಿ ಅಂತ ಸ್ಟಾರ್ಟ್ ಆಗದೆ ಯಾವ್ದು, ಎಕ್ಸ್ ಜಿ ಅಂದ್ರೆ ಇದು ರಾಂಗ್. ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಇದು ಒಂದೇ. ಅಂದ್ರ ಈ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 1. ಈಸಿ ಆಗಿತ್ತ ಸರಣಿಯಲ್ಲಿ. ಅದರ ಫಸ್ಟ್ನೇದು +1, ಎರಡನೇದು -1. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅಂದ್ರೆ ಓಕೆ, ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಮತ್ತೆ ಇದೇನಪ್ಪಾ ಅಂತಂದ್ರ ನೀಡಿರುವ ಆಕೃತಿಯಲ್ಲಿ ಅಡಗಿರುವ ಚಿತ್ರ. ಅಂದ್ರ ಈ ಮೇಲೆ ಏನೈತೆ ನೋಡಿ, ಇದು ಅಡಗಿ ಕಂಡೈತೆ. ಎಲ್ಲಿ ತೆಳಗಡೆ 4 ಆಪ್ಷನ್ ಕೊಟ್ಟದ್ರಾಗ ನೀಡಿರುವ ಆಕೃತಿ ಏನಿದೆ ಅಡಕವಾಗಿರುವ ಆಯ್ಕೆಯನ್ನು ಆಯ್ಕೆ ಮಾಡಿ ತಿರುಗಿಸುವುದು ಅಥವಾ ಅನುಮತಿಸಲಾಗುವುದಿಲ್ಲ. ಅಂದ್ರ ಇಲ್ಲಿ ಏನಪ್ಪಾ ಅಂತಂದ್ರ ಇಲ್ಲಿ ಏನ್ ಕೊಟ್ರ ನೋಡು, ಈ ಫಿಗರ್ ಏನ್ ಕೊಟ್ರ ನೋಡು, ಇವು 4 ಆಪ್ಷನ್ ಒಳಗೆ ಐತದು. ಬಟ್ ಚಿತ್ರನ್ ತಿರ್ಗಿಸಿಡ್ಬಿಡು. ಅಂದ್ರೆ ಹಿಂಗ ಚಿತ್ರನ್ ತಿರ್ಗಿಸಿಡ್ಬಿಡು ಆಸ್ ಇಟ್ ಈಸ್. ಇಲ್ಲಿ ಮೇಲೆ ಹೆಂಗೈತೆ ನೋಡು, ಸೇಮ್ ಅದೇ ತರ ಯಾವ ಆಪ್ಷನ್ ಆಗೈತೆ ಅಂತ ಹುಡುಕ್ಬೇಕು. ಓಕೆ, ಫಸ್ಟ್ ಈ ತರ ಲೈನ್ ಬಂದಿರ್ಬೇಕ, ಲೈನ್ ಹಿಂಗ್ ಬಂದಿರ್ಬೇಕು. ಇದ್ರೊಳಗೆ ಬಂದತೆ, ಇದು ಬಂದಿಲ್ಲ ಅಂದ್ರೆ ಎ ರಾಂಗ್. ಮತ್ತೆ ನೋಡ್ರಿ ಎ ರಾಂಗ್ ಆಯ್ತಾ. ನೆಕ್ಸ್ಟ್ ಇವ್ ಬಿ ಹೋಗಮ್ಮ. ಇದು ಎಷ್ಟು ದಪ್ಪ ಐತೆ ನೋಡು, ಅಷ್ಟು ದಪ್ಪ ಎಲ್ಲಾದ್ರೂ ಸಿಗ್ತತಿ, ಇಲ್ಲಿ ಸಿಗಲ್ಲ, ಇದು ಹೋಯ್ತು. ಮತ್ತೆ ಇದ್ರ ದಪ್ಪ ಕೂಡ ನೋಡ್ಕೋಬೇಕು ನೀವು. ಓಕೆ, ಇಲ್ಲಿ ಈ ತರ ಸೈಜ್ ಎಲ್ಲಾದ್ರೂ ಕಾಣ್ತದೆ ನೋಡ್ರಿ, ಈ ತರ ಬಾಕ್ಸ್ ಟೈಪ್ ಕಾಣಬಹುದು. ಯಾಕಪ್ಪ ಅಂದ್ರೆ ಈ ತರ ಕಾಣಬಹುದು, ಬಟ್ ದೊಡ್ಡ ಅದು ಕಾಣಲ್ಲ. ಬಟ್ ಸರಿಯಾದ ಇದು ಎಷ್ಟು ಬೇಗ ಈ ಫಿಗರ್ ಹೆಂಗೈತೆ ನೋಡ, ಆ ತರ ಸಿಗೋದು ಮೋಸ್ಟ್ಲಿ ಇದು ಒಂದ್ರಾಗ ಕಾಣುತ್ತಂತೆ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ ಹಿಂಗ್ ತಗಂತಾನ, ಹಿಂಗ್ ತಗಂದ ನೋಡ್ರಿ ಯಾವ್ದ್ರಾಗೈತೆ. 13ನೇ ಪ್ರಶ್ನೆಗೆ ಇದೆ ಅಡಗಿಕೊಂಡಿರುವ ಚಿತ್ರದಾಗ ಆಸ್ ಇಟ್ ಈಸ್ ಎಲ್ಲಿ ಸಿಗ್ತದೆ ಅಂದ್ರೆ ಆಪ್ಷನ್ ನಂಬರ್ ಸಿ ದಾಗ ಮಾತ್ರ ಸಿಗ್ತದೆ. ಮಾಡ್ಬೋದಾ? ಈಸಿ ಐತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ TDZM ಅನ್ನು 8, 24, 2, 15 ಎಂದು ಮತ್ತು KRIY ಅನ್ನು 17, 10, 19, 3 ಎಂದು ಸಂಕೇತಿಸಲಾಗಿದೆ. ಅದೇ ಕೋಡ್ ಭಾಷೆಯಲ್ಲಿ HAWP ಯಾವ ಸಂಕೇತ ಬರುತ್ತದೆ? ಅಂದ್ರೆ ಇದು ಮತ್ತೆ ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ಅವ್ರೇನಂತ ಕರಿತಾರಪ್ಪ ಅಂತಂದ್ರ TDWM ನ ನಾವ್ ಹೆಂಗ್ ಕರಿಬೇಕು ನೋಡಲಿ. ಟಿ ನ ಏನ್ ಕರಿತಾರಂತ 8 ಅಂತ ಕರಿತಾರ, ಡಿ ನ 24, ಝಡ್ ನ 2, ಎಂ ಅಂದ್ರ 15. ನೋಡ್ರಿ ಓಕೆ, ಟಿ ದ ನಂಬರ್ ಉಲ್ಟಾ. ಇವಾಗ ABCD ಅಲ್ಲಿ ಇದೆ ನೋಡ್ರು, ಒಂದೊಂದು ಕ್ವಶನ್ ಏನ್ ಬರ್ತಾವಪ್ಪ ಅಂತಂದ್ರ ಮುಂದಕ್ಕೆ ಹೋಗ್ಬೇಕು. ಅಂದ್ರೆ ಎ ಅಂದ್ರ 1, ಬಿ ಅಂದ್ರ 2, ಸಿ ಅಂದ್ರ 3. ಒಂದೊಂದ್ಸತಿ ಇದು ವರ್ಕೌಟ್ ಆಗುತ್ತೆ, ಒಂದೊಂದ್ಸತಿ ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ಉಲ್ಟಾ ABCD ಉಲ್ಟಾ ಯೂಸ್ ಆಗ್ತದೆ. ಹೆಂಗಪ್ಪ ಅಂದ್ರೆ ಎ ಅಂದ್ರೆ 26, ಬಿ ಅಂದ್ರೆ 25, ಸಿ ಅಂದ್ರೆ 24, ಈ ತರ ಕ್ವಶನ್ ಈ ತರ ಬರ್ತಾವ. ಅಂದ್ರೆ ಇಲ್ಲಿ ನೋಡಿ ಟಿ ನ 8 ಅಂತ ಕರಿತಾರಂತ. ಸೊ ಟಿ ನ 8 ಅಂತ ಕರಿತಾರಪ್ಪ ಅಂತಂದ್ರೆ ಝಡ್ ನ 1, ಅದೇ ಹೇಗಪ್ಪ ಅಂದ್ರೆ ಉಲ್ಟಾ ಝಡ್ 1. ಅದೇ ತರ ನೀವು ನೋಡೋದಾದ್ರೆ ಝಡ್ 1, ವೈ 2, ಎಕ್ಸ್ 3, ಡಬ್ಲ್ಯೂ 4, ವಿ 5, ಯು ಎಷ್ಟಾಗತ್ತ 6 ಆಗತ್ತ, ಟಿ 7 ಆಗತ್ತ. ಓಕೆನಾ, ಟಿ 7 ಆಗತ್ತೆ. ಬಟ್ ಇವ್ರು ಏನಂತ ಕರಿತಾರಪ್ಪ ಅಂತಂದ್ರೆ ಟಿ ಇದು ಕರೆಕ್ಟ್ ಪೊಸಿಷನ್ ಏನಪ್ಪಾ ಅಂದ್ರೆ 7 + 1 ಅದಕ್ಕೆ ಮಾಡ್ಯಾರಂತ ತಿಳ್ಕೊಳ ಸುಮ್ನೆ. ಅದೇ ತರನೇ ಡಿ ಎಷ್ಟು ಬರ್ತದಪ್ಪ ಅಂದ್ರೆ ಏನದು 26, ಏನದು 26, ಬಿ ಅನ್ನೋದು 25, ಸಿ ಅನ್ನೋದು 24, ಡಿ ಅನ್ನೋದು 23. ಬಟ್ ಅದಕ್ಕೆ +1 ಮಾಡ್ರಂತ ತಿಳ್ಕೊಳ ನಾವು. ಸೊ ಡಿ ಅನ್ನೋದು 23 + 1 ಮಾಡ್ಯಾರ 24 ಬಂದತ್ತೆ. ಅದೇ ತರನೇ ಝಡ್ ಅನ್ನೋದು ಉಲ್ಟಾ ಎಷ್ಟು? ಝಡ್ ಅನ್ನೋದು ಉಲ್ಟಾ 1 ಪ್ಲಸ್ ಅದಕ್ಕೆ 1 ಮಾಡ್ಯಾರ
ನಾನು ಹೇಳಿದೆ ಝಡ್ ಉಲ್ಟಾಲಿಂದ ತಗೊಂಡ್ರ ಝಡ್ ಒಂದಾಗುತ್ತ, ಇದು ಪ್ಲಸ್ ಒಂದ್ ಅಂತ ಮಾಡ್ರೆ ಇದು ಎರಡಾಗತ್ತ. ಅದೇ ತರನೇ ಎಮ್ಮದು ಉಲ್ಟಾ ಎಷ್ಟಪ್ಪ ಅಂತಂದ್ರ ಎಮ್ಮದು ಉಲ್ಟಾ 14 ಬರುತ್ತೆ, ಅದಕ್ಕೆ ಪ್ಲಸ್ 1 ಮಾಡ್ಯಾರ 15 ಬಂತು. ಹಂಗಂದ್ರೆ ಈ 14ನೇ ಪ್ರಶ್ನೆಯಲ್ಲಿ ಅವ್ರು ಏನ್ ತಗೊಂಡ್ರಪ್ಪ ಅಂದ್ರೆ ABCD ನ ಉಲ್ಟಾ ತಗೊಂಡಾರ. ಸೊ ಹಂಗಂತಂದ್ರೆ ನಾವು ಅದೇ ತರನೇ ಉಲ್ಟಾ ಒಂದು ತಗೊಂಡು ಉಲ್ಟಾ ABCD ಅಂದ್ರೆ ರಿವರ್ಸ್ ABCD ತಗೊಂಡು ಮತ್ತೆ ಪ್ಲಸ್ 1 ಮಾಡ್ಯಾರ. ಅದನ್ನೇ ನಾವು ಲಾಜಿಕ್ ಇಟ್ಕೊಂಡು ತೆಳಗ HAWP ನ ಯೂಸ್ ಮಾಡ್ಬೇಕು. HAWP. ಸೊ H ನಂಬರ್ ಓಕೆ ನೋಡಲಿ ಏದು ಇಂದ ಅಂದ್ರೆ ರಿವರ್ಸ್ ಇಂದ ಏನಾಗತ್ತ 26 ಬರ್ತತೆ. ಬಟ್ 26ಕ್ಕೆ ಏನ್ ಮಾಡ್ಬೇಕು ನಾವು ಪ್ಲಸ್ 1 ಮಾಡ್ಬೇಕ 27. ಅಂದ್ರೆ ಎರಡನೇ ಲೆಟರ್ ಏನ್ ಬರ್ಬೇಕು 27 ಬರ್ಬೇಕು. ಆ ತರದ ಆಪ್ಷನ್ ಯಾವ್ದಕ್ ಬಂದತೆ? ಯಾವ್ದು ಬಂದಿಲ್ಲ. ಸರಿಯಾದ ಪ್ರಶ್ನೆ ಏನ್ ಹಂಗಂದ್ರ ಈ ಪ್ರಶ್ನೆ ಸರಿಯಾದ ಉತ್ತರ ಏನು ಸರ್? ಉಳಿದಿದ್ದು ಏನ್ ಮಾಡ್ಬೇಕು? ಉಳಿದಿದ್ದು ಮಾಡಕ್ ಹೋಗ್ಬಿಡ್ರಿ, ಯಾಕಪ್ಪ ಅಂದ್ರೆ ಅದೊಂದು ಸಿಕ್ಬಿಡುತ್ತೆ ನಿಮ್ಗೆ ಉತ್ತರ. ಸೊ 14ನೇ ಪ್ರಶ್ನೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಹಂಗಂದ್ರೆ ನೋಡ್ರಿ ಈ ತರದ ಕ್ವಶನ್ಗಳು ಈ ಶಿಫ್ಟ್ ವೈಸ್ ಏನಾಗಿರ್ತಪ್ಪ ಅಂದ್ರೆ ಅವತ್ತಿನ ದಿನ ಶಿಫ್ಟ್ ಬಂದಿರ್ತಪ್ಪ ಅಂದ್ರೆ ಇವ 4/2/2025 ಶಿಫ್ಟ್ ತಗೊಂಬಂದಿನಪ್ಪ ಅಂತಂದ್ರ ಆ ಶಿಫ್ಟ್ ಅಲ್ಲಿ ಅದೇ ತರ ಪ್ರಶ್ನೆಗಳು ಇರ್ತಾವ, ಬಟ್ ನಂಬರ್ ಮಾತ್ರ ಚೇಂಜ್ ಆಗಿರ್ತಾವ. ಓಕೆನಾ? ಇವಾಗ ನೋಡ್ರಿ ಈ ತರದ ಪ್ರಶ್ನೆಗಳು ಬಂದಾಗ ನಾನು ಅವಲ್ಲಿ ಸಾಲ್ವ್ ಮಾಡಿಸಿದ್ನೆ. ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ತರ ಕೆಳಗಿನ ಖಾಲಿ ಸ್ಥಳಗಳಲ್ಲಿ ಎಡದಿಂದ ಬಲಕ್ಕೆ ಕ್ರಮವಾಗಿ ಅಕ್ಷರಗಳನ್ನು ಹಾಕಿದಾಗ ಅಕ್ಷರ ಸರಣಿಯನ್ನು ಪೂರ್ಣಗೊಳಿಸುವ ಆಯ್ಕೆಯನ್ನು ಆಯ್ಕೆ ಮಾಡಿ. ಆತರ ಈ ತರ ಕಂಟಿನ್ಯೂಸ್ ಆಗಿ ಕೊಟ್ಟಾರಂತ, ಬಟ್ ಅದ್ರೊಳಗೆ ಗ್ಯಾಪ್ ಬಿಟ್ಟೋಗ್ಯಾರ, ಅದನ್ನ ತುಂಬಬೇಕು. ಹೆಂಗ್ ತುಂಬಬೇಕು? ಈ ತರ ಪ್ರಶ್ನೆ ಬಂದಾಗ ಫಸ್ಟ್ ಎಲ್ಲ ಎಷ್ಟು ಲೆಟರ್ ಇದೆ ಅಂತ ಅವನ್ನೆಲ್ಲ ಎಣಿಸ್ಬಿಡ್ರಿ. ಓಕೆ, ಎಷ್ಟಿದಾವ? 1 2 3 4 5 6 7 8 9 10 11 12 13 14 15 16 17 18 19 20. ಓಕೆ, 20 ಅದಾವ. ಸೊ 20ನ ಏನ್ ಮಾಡ್ರಪ್ಪ ಅಂತಂದ್ರೆ 20 ಯಾವ್ಯಾವ ಮುಖ್ಯ ಗೊತ್ತಾ? 5 4 ಹೋಗುತ್ತಾ? ಅಂದ್ರ ಗುಂಪು ಆಗ್ಬಿಡ್ರಿ. 5 ಲೆಟರ್ ಸೇರಿ ಒಂದು ಗುಂಪು. ನೋಡಲಿ 1 2 3 4 5 1 2 3 4 5 1 2 3 4 5 1 2 3 4 5. ಓಕೆ ನೋಡ್ರಿ ಇಲ್ಲಿ ಪಿ ಫಸ್ಟ್ ಕಾಲ ಐತೆ. ಇವಾಗ ಎಷ್ಟು ಗುಂಪಾದ? 4 ಗುಂಪಾದ. ನೆನ್ಪಿಟ್ಕರಿ, ಎಲ್ಲಾ ಗುಂಪಲ್ಲಿ ಪಿ ಫಸ್ಟ್. ಬಟ್ ಇಲ್ಲಿ ಪಿ ಫಸ್ಟ್ ಬಂದಿಲ್ಲ ಅಂದ್ರೆ ಫಸ್ಟ್ ಕೊಡ್ಬೋದು ನಾವು. ನೆಕ್ಸ್ಟ್ ಎಲ್ಲಾ ಗುಂಪಲ್ಲಿ ಕ್ಯೂ ಐತೆ ಅಂದ್ರೆ ಇಲ್ಲಿ ಕ್ಯೂ ಕೊಟ್ಟಿಲ್ಲ ಅಂದ್ರೆ ಕ್ಯೂ ಕೊಡ್ಬೋದು ನಾನು. ಹಂಗಂದ್ರ ನೆನ್ಪಿಟ್ಕರಿ, ಫಸ್ಟ್ ಲೆಟರ್ ಕ್ಯೂ ಲಿಂದ ಸ್ಟಾರ್ಟ್ ಆಗೈತೆ. ಫಸ್ಟ್ ಲೆಟರ್ ಕ್ಯೂ ಇಂದ ಸ್ಟಾರ್ಟ್, ಫಸ್ಟ್ ಡ್ಯಾಶ್ ಅದಿಲ್ಲ. ಸೊ ಅಂದ್ರೆ ಕ್ಯೂ ಇಂದ ಸ್ಟಾರ್ಟ್ ಆಗೋದು ಯಾವ್ದು? ಇದು ಹೋಯ್ತು, ಇದು ಹೋಯ್ತು. ಅದೇ ಇವಾಗ ಉಳಿದಿರಿದೀವಿ ಎರಡೇ. ಸೊ ಹಂಗಂದ್ರ ಕ್ಯೂ ಬಂತ ನೋಡು. PQ T. ಇಲ್ಲಿ ಟಿ ಐತಪ್ಪ ಅಂದ್ರೆ ಇಲ್ಲಿ ಕೂಡ ಟಿ ಬಂದಿರುತ್ತ, ಇಲ್ಲಿ ಕೂಡ ಟಿ ಬಂದಿರುತ್ತ. ಅಂದ್ರೆ ಕ್ಯೂ ಟಿ ಲಿಂದ ಸ್ಟಾರ್ಟ್ ಆಗ್ಬೇಕು. ಓಕೆ, ಕ್ಯೂ ಟಿ ಐತೆ. ಓಕೆ, ಕ್ಯೂ ಟಿ ಐತೆ. PQTUO ಲಿಂದ ಎಲ್ಲಾ ಲೆಟರ್ ಅದೇ ತರ ಇರ್ತ. ಸರಣಿ ಅಂದ್ರೆ ಏನು? ಒಂದ್ ಲಾಜಿಕ್ ಸಿಕ್ತ ಅಂದ್ರೆ ಮುಂದಕ್ಕೆ ಎಲ್ಲ ನಿಮ್ಗೆ ಉತ್ತರ ಸಿಕ್ಬಿಡ್ತಾವ. ಅಂದ್ರ PQT ಅಂದ್ರೆ ಏನ? UO ಅಂದ್ರೆ ಇಲ್ಲಿ ಯು ಮತ್ತೆ ಓ ಬರುತ್ತೆ. ಹಂಗಂದ್ರೆ ನಿಮ್ಗೆ ಈ ಆನ್ಸರ್ ಹೆಂಗಪ್ಪ ಅಂದ್ರೆ ನೋಡಿ, PQTUO. ಹಂಗಂದ್ರೆ ನಿಮ್ಗೆ ಈ ಉತ್ತರ ಹೆಂಗ್ ಸ್ಟಾರ್ಟ್ ಇರ್ಬೇಕಂದ್ರೆ QTUOPTTO. ಹಂಗಂದ್ರೆ QTUOPTTO. ಹಂಗಂದ್ರೆ ಸರಿಯಾದ ಪ್ರಶ್ನೆ ಏನಪ್ಪಾ ಅಂತಂದ್ರೆ 15ನೇ ಪ್ರಶ್ನೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ನಂಬರ್ ಸಿ. ಮಾಡ್ಬೋದಾ? ಈ ತರ ಗುಂಪು ಮಾಡ್ಕೊಂಡ್ರಿ ನಿಮ್ಗೆ ಪಕ್ಕಾ ಲಾಜಿಕ್. ಒಂದ್ಸತಿ ನಿಮ್ಗೆ ಲಾಜಿಕ್ ಈ ತರ ಪ್ರಶ್ನೆ ಬಂದಪ್ಪ ಅಂದ್ರೆ ಮಾಡ್ಬೋದು. ಫಸ್ಟ್ ಎಣಿಸ್ಕೇಸಿ ಈ ತರ ಪ್ರಶ್ನೆ ಅಂದ್ರೆ ಈ SSCGD ಪರೀಕ್ಷೆಯಲ್ಲಿ ಈ ತರ ಪ್ರಶ್ನೆ ಬಂದ್ರೆ ನಿಮಗೆ ನಾರ್ಮಲ್ ಆಗಿ 20 ಕೊಟ್ಟಿರ್ತಾರ. 20 ಬರ್ಲಿಲ್ಲ 16 ಬಂದಿರ್ತಾವ. ಅಂದ್ರೆ ಈ ತರ ಟೋಟಲ್ ಎಣಿಸಿದಾಗ ನಿಮಗೆ ನಾರ್ಮಲ್ ಆಗಿ 20 ಲೆಟರ್ಸ್ ಬಂದಿರ್ತಾವ. ಇಲ್ಲ ಅಂತಂದ್ರೆ 16 ಬಂದಿರ್ತಾವ. ಇವೆರಡೇ ಬಂದಿರ್ತಾವ. ಬಟ್ 20 ಬಂದಿರೋ ನಾರ್ಮಲ್ ಆಗಿ ನೀವು 5 ಸೇರಿ ಒಂದೊಂದು ಗುಂಪು ಆಡ್ತೀರಿ. ಇಲ್ಲ ಸರ್ 16 ಬಂದು ಅಂತಂದ್ರೆ ನೀವೇನ್ ಮಾಡ್ರಿ 4 ಸೇರಿ ಒಂದು ಗುಂಪು ಆಡ್ತೀರಿ. ಬರ್ತದೆ? ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಅಂದ್ರೆ 16ನೇ ಪ್ರಶ್ನೆ. ಸೊ 16ನೇ ಪ್ರಶ್ನೆ ನೋಡ್ರಿ. ಮತ್ತೆ ಇವೇನಪ್ಪ ಅಂದ್ರೆ ಟೈಮ್ ಮಾಡ್ತೀವಿ, ಟೈಮ್ ಎಲ್ಲ ತಗಂತಾವ. ಬಟ್ ಟ್ರೈ ಮಾಡ್ರಿ, ಯಾಕಪ್ಪ ಅಂದ್ರೆ ಲಾಸ್ಟ್ ಟ್ರೈ ಮಾಡ್ರಿ. ಅಕಸ್ಮಾತ್ ಸರ್ ಈ ತರ ಕ್ವಶನ್ಗಳು ಬಹಳ ಟೈಮ್ ತಗಂತಾವ ಸರ್, ಇದ್ರ ಬದಲೇ ನಾನು ಈಸಿ ಆದ ಪ್ರಶ್ನೆ ಮಾಡ್ದಪ್ಪ ಅಂತಂದ್ರೆ ಮಾಡ್ರಿ. ಬಟ್ ಒಳ್ಳೆ ಬರ್ರಿ, ಯಾಕಪ್ಪ ಅಂತಂದ್ರೆ ಇಂಥವೆಲ್ಲ ಏನಪ್ಪಾ ಅಂತಂದ್ರೆ ಸ್ವಲ್ಪ ಟೈಮ್ ತಗೋಬಹುದು, ಬಟ್ ಪಕ್ಕ ಆನ್ಸರ್ ಬರ್ತಾವ. ನೋಡ್ರಿ 7 ಜನರು GHIJKLM
ಎಲ್ ಮತ್ತು ಎಂ ಒಬ್ಬ ಸರಣಿ ಉತ್ತರ ದಿಕ್ಕಿನತ್ತ ಮುಖ ಮಾಡಿ ಕೂತಿದ್ದಾರೆ. ಅಂದ್ರ ಉತ್ತರ ದಿಕ್ಕಿನತ್ತ ಮುಖ ಮಾಡಿ ಕುಳಿತಿದ್ದಾರೆ. ಅಂದ್ರೆ ಎಷ್ಟು ಜನ? 7 ಜನರು. ಎಡ ಬಲ 7 ಜನ ಅಂತ. 1 2 3 4 5 6 7 7 ಜನ ಮುಖ ಮಾಡಿ ಅಂದ್ರೆ ಉತ್ತರ ದಿಕ್ಕಿಗೆ ಅಂದ್ರೆ ಮೇಲೆ. ಸೊ ಮೇಲೆ ಅಂತಂದ್ರೆ ಮೇಲೆ ಈ ತರ ಮುಖ ಮಾಡೋದ್ರದ್ದು ಎಡ ಬಲ. ಎಂ ನ ಬಲಭಾಗದಲ್ಲಿ ಯಾರು ಕೂತಿಲ್ಲ. ಅಂದ್ರೆ ಎಂ ನ ಬಲಭಾಗದಲ್ಲಿ ಯಾರು ಕೂತಿಲ್ಲಪ್ಪ ಅಂತಂದ್ರೆ ಎಂ ಅನ್ನೋ ಪೂರ್ತಿ ಲಾಸ್ಟ್ ಕುಂತ್ಕೊಳ್ಳೋಣ ಅಂತ ಅರ್ಥ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಎಂ ಲಾಸ್ಟ್, ಎಂ ನ ಬಲಭಾಗ ಯಾರು ಕುಂತ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಎಂ ನ ಎಡಭಾಗದಲ್ಲಿ ಕುಂತ್ಕೊಂಡ್ರ ಅಂದ್ರೆ ಅವನೇ ಲಾಸ್ಟ್ ಅಂತ ಅರ್ಥ ಫಸ್ಟ್ನೇದ್ರಲ್ಲಿ. ಮತ್ತೆ ನೋಡ್ರಿ, ಎಂ ಮತ್ತು ಕೆ ನ ನಡುವೆ ಕೇವಲ 3 ಜನ ಇದ್ದಾರೆ. ಅಂದ್ರೆ ಎಂ ಮತ್ತು ಕೆ ನಡುವೆ ಅಂದ್ರೆ 1 2 3 ಅಂದ್ರೆ ಕೆ ಇಲ್ಲಿ ಬರ್ತಾನ. ಕೆ ಮತ್ತು ಎಚ್ ನ ನಡುವೆ ಕೇವಲ 2 ಜನ ಇದ್ದಾರೆ. ಕೆ ಮತ್ತು ಎಚ್ ನ ನಡುವೆ ಅಂದ್ರೆ ಎಚ್ ಈ ಕಡೆ ಹಾಕಕ್ ಬರಲ್ಲ, ಯಾಕಂದ್ರೆ ಇಬ್ಬರಾಗಲ್ಲ ಒಬ್ಬನೇ ಆಗ್ತಾನೆ. ಅಂದ್ರೆ 1 2 ಇಲ್ಲಿ ಎಚ್ ಬರ್ತಾನೆ ಆಟೋಮೆಟಿಕ್ ಆಗಿ. ಅದೇ ಓಕೆ, 3ನೇ ಸ್ಟೇಟ್ಮೆಂಟ್ ಮಾಡಿದೆ. 4ನೇ ಸ್ಟೇಟ್ಮೆಂಟ್, ಈ ಜಿ ಅನ್ನೋನು ಎಲ್ ನ ಎಡಭಾಗದಲ್ಲಿ 3ನೇ ಸ್ಥಾನದಲ್ಲಿ ಕೂತಿದ್ದಾನೆ. ಅಂದ್ರ ಈ ಜಿ ಅನ್ನೋನು ಎಲ್ಲಿ ಕೂತಾನಪ್ಪ ಅಂದ್ರೆ ಎಲ್ ನ ಎಡಭಾಗದಲ್ಲಿ 3ನೇ ಸ್ಥಾನದಲ್ಲಿ ಕುಳಿತಿದ್ದಾನೆ. ಎಲ್ಲ ನಾನು ಇಲಾಖೆನಂತಿಕ ಇವನ ಎಡಭಾಗದಲ್ಲಿ 3ನೇ ಪ್ಲೇಸ್ ಅಲ್ಲಿ ಕೂತ್ಕೊಳ್ಳೋಣ. 1ನೇ ಪ್ಲೇಸ್, 2ನೇ ಪ್ಲೇಸ್, 3ನೇ ಪ್ಲೇಸ್. ನೋಡಮ್ಮ ಉತ್ತರ ಬರ್ತದೆ ಇಲ್ಲ ಅಂತ. ಅದಾದ್ಮೇಲೆ ಈ ಜೆ ಅನ್ನೋನು ಎಲ್ ನ ತಕ್ಷಣದ ಬಲಭಾಗದಲ್ಲಿ ಕೂತಿದ್ದಾನೆ. ಈ ಜೆ ಅನ್ನೋನು ಎಲ್ ನ ಬಲಭಾಗದಲ್ಲಿ. ಹಂಗಂದ್ರೆ ಇಲ್ಲಿ ನಾವು ಏನ್ ಮಾಡಮಪ್ಪ ಅಂತಂದ್ರ ಮೇಲೆ ಸ್ಟೇಟ್ಮೆಂಟ್ ಐತಲ್ಲ ಮತ್ತೆ ಒಳ್ಳೆ ಮಾಡಮ್. ಅಂದ್ರೆ ಯಾಕಪ್ಪ ಅಂದ್ರೆ ಉತ್ತರ ಗೊತ್ತಾಗತ್ತೆ ನಿಮ್ಗೆ. ಜಿ ಅನ್ನೋನು ಎಲ್ ನ ಎಡಭಾಗದಲ್ಲಿ 3ನೇ ಸ್ಥಾನದಲ್ಲಿ ಕುಳಿತಿದ್ದಾನೆ. ಹಂಗಂದ್ರ ಇಲ್ಲಿ ಈ ಜಿ ಅನ್ನೋನು ಏನಂದ್ರೆ ಅಂದ್ರೆ ಎಲ್ ನ ಎಡಭಾಗದಲ್ಲಿ. ಓಕೆ, ಹಂಗಂದ್ರೆ ನಾ ಇಲ್ಲಿ ಹಾಕ್ತೀನಿ ಇವಾಗ ಯಾರನ್ನ, ಎಲ್ ನ ಎಷ್ಟನೇ ಪ್ಲೇಸ್ ಅಂತ, 3ನೇ ಪ್ಲೇಸ್ ಅಂತ. ಎಡಭಾಗದಲ್ಲಿ 3ನೇ ಸ್ಥಾನದಲ್ಲಿ ಅಂದ್ರೆ ಎಲ್ ನ ಎಡಭಾಗ 1ನೇ ಪ್ಲೇಸ್, 2ನೇ ಪ್ಲೇಸ್, 3ನೇ ಪ್ಲೇಸ್. ಓಕೆ, ಜಿ ನ ಇಲ್ಲಿ ಹಾಕಿದ್ದೆ ಇವಾಗ ನಾನು. ಅದಾದ್ಮೇಲೆ ನೆಕ್ಸ್ಟ್ ಬರಲಿ, ಈ ಜಿ ಅನ್ನೋನು ಎಲ್ ನ ತಕ್ಷಣದ ಬಲಭಾಗದಲ್ಲಿ ಕುಳಿತಿದ್ದಾನೆ. ಅಂದ್ರೆ ಈ ಮೇಲಿನ ಯಾಕೆ ಪ್ಲೇಸ್ ಚೇಂಜ್ ಮಾಡಿದಪ್ಪ ಅಂದ್ರ ಇಲ್ಲಿರುವಂತ ಎಲ್ 1 ಪ್ಲೇಸ್ 2 ಪ್ಲೇಸ್ 3 ಪ್ಲೇಸ್ ಇಲ್ಲಿ ಯಾಕೆ ಬರ್ನಪ್ಪ ಅಂತಂದ್ರ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅದು ಸೂಟ್ ಆಗ್ಲಿಲ್ಲ. ಯಾಕಪ್ಪ ಅಂದ್ರೆ ಅವ್ರು ಏನಂದ್ರೆ ಈ ಜೆ ಅನ್ನೋನು ಎಲ್ ನ ತಕ್ಷಣದ ಬಲಭಾಗದಲ್ಲಿ ಕುಳಿತಂದೆ. ಅಂದ್ರೆ ಇವಾಗ ಎಲ್ಲ ಇದೆ ನೋಡೋ, ಎಲ್ ನ ಬಲಭಾಗದಲ್ಲಿ ಯಾರು ಕುಂತ್ಕೊಂಡ್ರ ಜೆ ಕುಂತ್ಕೊಂಡ್ರ, ಅವಳು ಹೆಚ್ಚು ಕುಂದ್ರಿಸ್ಬಿಟ್ಟಿವಲ್ಲ, ಅದು ವರ್ಕೌಟ್ ಆಗ್ಲಿಲ್ಲ. ಅದಕ್ಕೆ ನಾವ್ ಏನ್ ಮಾಡಿದ್ವಿ, ಚೇಂಜ್ ಮಾಡಿದ್ವಿ ಇಲ್ಲಿ. ಓಕೆ, ನೆಕ್ಸ್ಟ್ ನೋಡ್ರಿ, ಜೆ ಅನ್ನೋನು ಎಲ್ ನ ತಕ್ಷಣದ ಓಕೆ ಬಲಭಾಗ. ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಯಾರು ಖಾಲಿ ಇನ್ನ ಯಾರು ಕುಂತ್ಕೊಂತಿರಲಿಲ್ಲ, ಆಯ್. ಓಕೆ, ಎಲ್ಲಾರು ಕುಂತ್ಕೊಂಡ್ರಿ ಇವಾಗ. ಅದಾದ್ಮೇಲೆ ನೋಡ್ರಿ, ಆಯ್ ಮತ್ತು ಎಚ್ ನ ನಡುವಿನಲ್ಲಿ ಎಷ್ಟು ಜನ ಕೂತಿದ್ದಾರೆ. ಆಯ್ ಮತ್ತು ಎಚ್ ನಡುವೆ ಆಯ್ ಇಲ್ಲೇ ಐತೆ, ಎಚ್ ಇಲ್ಲೇ ಐತೆ. ಇವ್ರಿಬ್ಬರ ನಡುವೆ ಎಷ್ಟು ಜನ ಕೂತ್ಕೊಂಡ್ರ, 1 2 3. ಹಂಗಂದ್ರೆ ಸರಿಯಾದ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಉತ್ತರ 3 3 ಜನ ಕುಳಿತಿದ್ದಾರೆ. ಆಯ್ ಮತ್ತು ಎಚ್ ನ ನಡುವೆ 3 ಜನ ಕುಳಿತಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣಂದ್ರೆ, ಓಕೆ ಮತ್ತೆ ಈಸಿ ಆದ ಪ್ರಶ್ನೆ. ಈ ತರ ಪ್ರಶ್ನೆ ಬಂದ್ರೆ ಬಹಳ ಸುಲಭ ಆಗಿರ್ತವ. VARIABLE ಎಂಬ ಪದದಲ್ಲಿನ ಪ್ರತಿಯೊಂದು ಅಕ್ಷರವನ್ನು ಇಂಗ್ಲಿಷ್ ಅಕ್ಷರಮಾಲೆಯ ವಿರುದ್ಧ ಅಂದ್ರೆ ಉಲ್ಟಾ ABCD ಅಂದ್ರೆ Z ಅದೆಲ್ಲ ಫಸ್ಟ್ ಬರ್ತದೆ. ಓಕೆ, ವಿರುದ್ಧವಾಗಿ ಅಂತಂದ್ರೆ ಉಲ್ಟಾ ಬರೆಯೋದು. ಸೊ ಅಂದ್ರೆ ಎ ಫಸ್ಟ್ ಬರೆಯಂಗಿಲ್ಲ, ನೀವು Z ಫಸ್ಟ್ ಬರಿಬೇಕು ಈ ತರ. ಹಂಗಾದ್ರೆ ನಾವು ಈ ಉಲ್ಟಾ ಬರೆಯೋದು ಬೇಡ, ಇಂಗ್ಲಿಷ್ದನೇ ಉಲ್ಟಾ ಬಂದ್ಬಿಡೋದು. ಸೊ ಹಂಗಂದ್ರೆ ಫಸ್ಟ್ ಎ 2 ಎ ಇದಾವಲ್ಲಿ. ಎ ಮೇಲೆ ಏನ್ ಬರುತ್ತೆ, ಬಿ ಬರ್ತತೆ. ಅದಾದ್ಮೇಲೆ ಇ ಬರ್ತತೆ, ಬಿ ಎ ಬಿ ಇ ಐ ಎಲ್ ಆರ್ ವಿ. ಟೋಟಲ್ ಎಷ್ಟಿದೆ ನೋಡ್ರು, 1 2 3 4 5 6 7 8. ಓಕೆ, ನಾವು ಬರ್ತಿದ್ದೆ 8 ಇರ್ಬೇಕು. 1 2 3 4 5 6 7 8. ಓಕೆ, ಅದೇ ತರನೇ ಮೇಲೆ ಇದ್ದು ಕೂಡ ಬರ್ದ್ಬಿಡ್ರಿ.
ಅಂದ್ರೆ VARA BLE ಎಂಬ ಪದದಲ್ಲಿನ ಪ್ರತಿಯೊಂದು ಅಕ್ಷರಮಾಲೆಯನ್ನು ಇಂಗ್ಲಿಷ್ ಅಕ್ಷರಮಾಲೆಯ ವಿರುದ್ಧವಾಗಿ ಕ್ರಮದಲ್ಲಿ ವ್ಯವಸ್ಥೆ ಮಾಡಿದಾಗ ಅದೇ ತರನೇ ಯಾವ್ಯಾವ ಆಲ್ಫಾಬೆಟ್ಗಳು ತಮ್ಮ ಪ್ಲೇಸ್ ಅನ್ನು ಚೇಂಜ್ ಮಾಡ್ಕೊಂಡಿಲ್ಲ. ಅಂದ್ರೆ ಮೇಲೆ ಅಂದ್ರೆ ತೆಳಗಡೆ ಏನ್ ಕೊಟ್ಟಿದ್ರು ಮತ್ತೆ ಮೇಲ್ಗಡೆ ನಾವು ವಿರುದ್ಧವಾಗಿ ಬರ್ದಾಗ ಯಾವ ಪ್ಲೇಸ್ ಒಳ್ಳೆ ಅಲ್ಲೇ ಕುಂತ್ಕೊಂಡವ. ಇದು ಕುಂತ್ಕೊಂಡತ್ತೆ ಇಲ್ಲ, ಇದು ಕುಂತ್ಕೊಂಡಂತೆ ಇಲ್ಲ, ಇದು ಕುಂತ್ಕೊಂಡತ್ತೆ ಎಸ್ ಕುಂತ್ಕೊಂಡತ್ತೆ. ಅಂದ್ರೆ ಮೇಲೆ ಮತ್ತು ತೆಳಗಡೆ ಎಲ್ಲ ಮೇಲೆ ಇರೋದು ಮತ್ತೆ ತೆಳಗಡೆ ಇರೋದು ಅದೇ ಪ್ಲೇಸ್ಗೆ ಬಂದವ. ಓಕೆ, ಇದು ಬಂದತ್ತೆ ಇಲ್ಲ, ಇದಿಲ್ಲ. ಓಕೆ, ಒಂದ್ ನಿಮಿಷ, ಇದು ಬಂದತ್ತೆ. ನೆಕ್ಸ್ಟ್ ಇದು ಬಂದತ್ತೆ ಇಲ್ಲ, ಇದು ಬಂದತ್ತೆ ಇಲ್ಲ, ಇದು ಬಂದತ್ತೆ. ಅಂದ್ರೆ ಮೇಲೆ ಅಂದ್ರೆ ನಾವು ಇಂಗ್ಲಿಷ್ ಅಕ್ಷರಮಾಲೆಯಲ್ಲಿ ವಿರುದ್ಧವಾಗಿ ಬರೆದು ಮತ್ತೆ ಮೇಲೆ ತೆಳಗಿರುವಂತಹ ವೇರಿಯಬಲ್ ಅಂತ ಅದು ಕೊಟ್ರಲ್ಲ ಅದರಲ್ಲಿ ಬರ್ದಾಗ ಯಾವ್ಯಾವ ಪ್ಲೇಸ್ಗಳು ಒಟ್ಟ ಚೇಂಜ್ ಆಗಿಲ್ಲಪ್ಪ ಅಂತಂದ್ರೆ 1, 2, 3 ಮಾತ್ರ ಚೇಂಜ್ ಆಗಿಲ್ಲ. ಹಂಗಂದ್ರೆ ಸರಿಯಾದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 3. 3 ಲೆಟರ್ ಮಾತ್ರ ತಮ್ಮ ಹಳೆ ಪ್ಲೇಸ್ ಏನಿದೆ ನೋಡು ಅದೇ ಪ್ಲೇಸ್ಗೆ ಬಂದು ಕುಂತ್ಕೊಂಡ್ರು. ಓಕೆ, ಈಸಿ ಪ್ರಶ್ನೆ ಇತ್ತು. ಮತ್ತೆ 18ನೇ ಪ್ರಶ್ನೆಗೆ ಹೋಗೋಣ. ಅಂದ್ರೆ ಓಕೆ, 18ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೋಡ್ರಿ ಇಲ್ಲಿ ಮತ್ತೆ ಒಂದು ಡೈನ ಮುಖಗಳಲ್ಲಿ KASNT ಮತ್ತು I ಅಕ್ಷರಗಳನ್ನು ಗುರುತಿಸಲಾಗಿದೆ. ಅದೇ ಪಾಸಾದ 2 ಸ್ಥಾನಗಳನ್ನು ಚಿತ್ರಗಳಲ್ಲಿ ತೋರಿಸಲಾಗಿದೆ. K ಇರುವ ಮುಖಕ್ಕೆ ವಿರುದ್ಧವಾಗಿರುವ ಮುಖ ಯಾವುದು? ಅಂದ್ರೆ ಇಲ್ಲಿ ನಿಮ್ಗೆ ಡೈಸ್ ನ ಕೊಟ್ರ ನೋಡಿಲ್ಲಿ, ಇಲ್ಲಿ K ಅಂತ ಇರ್ಬೇಕಿತ್ತು, ಬಟ್ K ಅನ್ನೋದಿಲ್ಲ. ಬಟ್ ಇವಾಗ ಏನ್ ಮಾಡ್ರ, ಒಂದು ಡೈ ಹೋಗದಾಗ ಏನಪ್ಪಾ ಅಂತಂದ್ರೆ ನಿಮ್ಗೆ ಎಲ್ಲಾ ಕಡೆ ಕಾಣಲ್ಲ, ಬಟ್ ಮೇಲ್ಗಡೆ ಇರೋ ಮಾತ್ರ ಕಾಣ್ತಾವ. ಅದೇ ತರನೇ ಮೇಲ್ಗಡೆ ಇರುವಂತ ಮಾತ್ರ ಆಲ್ಫಾಬೆಟ್ಗಳು ಕೊಟ್ರ. ಓಕೆ, ಇವಾಗ ಏನ್ ಮಾಡ್ರ, ಏನಪ್ಪಾ ಒಂದು ಇಲ್ಲಿ ಕೂಡ A ತೋರ್ಸಕತ್ತಾರ, ಇಲ್ಲಿ ಕೂಡ A ತೋರ್ಸಕತ್ತಾರ. ಅವಾಗ ನೀವೇನ್ ಮಾಡ್ಬೇಕು, ಓಕೆ 2 ಕಡೆ A ಬಂದತ್ತಪ್ಪ ಅಂದ್ರೆ ಇಲ್ಲಿಂದ ನಾ ಕ್ಲಾಕ್ ವೈಸ್ ಬಂದ್ಬಿಡ್ತೀನಿ. ಇಲ್ಲಿಂದ ಕ್ಲಾಕ್ ವೈಸ್ ಬಂದ್ಬಿಡ್ತನ A ಅನ್ನೋದು ಬರ್ದ್ನೆ. ಕ್ಲಾಕ್ ವೈಸ್ ಬಂದಾಗ ನೆಕ್ಸ್ಟ್ ಏನ್ ಬಂತು, S ಬಂತು. ಅದಾದ್ಮೇಲೆ ಏನ್ ಬಂತು, N ಬಂತು. ಅದೇ ತರ ಇಲ್ಲಿ ಕೂಡ ಕ್ಲಾಕ್ ವೈಸ್ ಬರ್ದಾಗ A 2 ಕಡೆ A ನ ಫಸ್ಟ್ ಬರ್ಬೇಕು. A ಆದ್ಮೇಲೆ ಏನ್ ಬರುತ್ತಾ I, ಅದಾದ್ಮೇಲೆ ಏನ್ ಬರ್ತದೆ T. ಓಕೆ, K ಬರ್ಬೇಕಿತ್ತು. ಒಂದು ಡೈನ ನೆನ್ಪಿಟ್ಕರಿ, ಡೈನ ಒಂದು ಆಲ್ಫಾಬೆಟ್ ಏನಾದ್ರು ಒಂದು ಇವಾಗ ನೀವು ಒಗಿವಾಗ ಹಾವು ಏನು ಇಲ್ಲ ಅಂತಂದ್ರೆ ಯಾವ್ದೊಂದು ಆಡ್ಬೇಕಾದಾಗ ಒಂದು ನಂಬರ್ ಬಂತಪ್ಪ ಅಂದ್ರೆ ಮತ್ತೆ ಅದೇ ಬರಲ್ಲ, ಒಳ್ಳೆ ಬೇರೆ ಬರ್ತದೆ. ಅದೇ ತರ A ಬಂದತ್ತಪ್ಪ ಅಂದ್ರೆ ಮತ್ತೆ ಅದೇ ಒಳ್ಳೆ ನಿಮ್ಗೆ ಡೈಸ ಒಳಗಿರಲ್ಲ. ಅಂದ್ರೆ ಇಲ್ಲಿ ಆಟೋಮೆಟಿಕ್ ಇಲ್ಲಿ K ಬರ್ಬೇಕು. ಹಂಗಂದ್ರೆ K ಇರುವ ಮುಖಕ್ಕೆ ವಿರುದ್ಧವಾಗಿ ಮುಖ ಯಾವ್ದಪ್ಪ ಅಂದ್ರೆ ನೀವೇನ್ ಇಲ್ಲಿ ಏನ್ ಬರ್ದಿ ನೋಡು, ಇಲ್ಲಿ ಏನ್ ಬರ್ದಿ ನೋಡು ಅವಾಗ್ಲೇ ಅದು ವಿರುದ್ಧವಾಗಿ ಇದೇವ ಆಯ್ತಾ. ಹಂಗಂದ್ರೆ ಇಲ್ಲಿ K ವಿರುದ್ಧ ಏನ್ ಬಂತ, ಆಟೋಮೆಟಿಕ್ A ಬಂತ. ಹಂಗಂದ್ರೆ ಈ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ A. ಓಕೆನಾ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಹಂಗಂದ್ರೆ ನಾವು. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋದ್ರು ಒಂದ್ಸತಿ ನೀವೇ ಟ್ರೈ ಮಾಡ್ರು. ಓಕೆ, 19ನೇ ಪ್ರಶ್ನೆ. 6 ಜನ ಸ್ನೇಹಿತರು ಒಂದು ವೃತ್ತಾಕಾರದಲ್ಲಿ ಕುತ್ಕೊಂಡ್ರಂತ. 6 ಸ್ನೇಹಿತರು EFGRS ಮತ್ತು T ವೃತ್ತಾಕಾರದ ಮೇಜಿನ ಸುತ್ತ ಮಧ್ಯ ಭಾಗದತ್ತ ಮುಖ ಮಾಡಿ ಕೂತಿದ್ದಾರೆ ಅಂತ 6 ಜನ ಕೂತ್ಕೊಂಡ್ರಂತ. 1, 2, 3, 4, 5, 6 ಹಿಂಗಾಗ. ಓಕೆ, ಅದೇ ಅಂದ್ರೆ ಮೇಲೆ ಏನ್ ಕೊಟ್ರ ಅದೇ ತರ ಏನ್ ಕೂತ್ಕೊಂಡಿಲ್ಲ, ನಾವು ಕುಂದ್ರಿಸ್ಬೇಕು ಇವಾಗ ಅವ್ರನ್ನ. ಎಸ್ ಓಕೆನಾ, ಬರಲಿ. ಈ ಎಸ್ ಅನ್ನು F ನ ಬಲಭಾಗದಲ್ಲಿ 2ನೇ ಸ್ಥಾನದಲ್ಲಿ ಕೂತಿದ್ದಾನೆ. ಈ ಎಸ್ ಅನ್ನು F. ಓಕೆ, ನಾನು ಇವಾಗ F ಅನ್ನೋದು ಇಲ್ಲಿ ಬರ್ನಪ್ಪ ಅಂದ್ರ F ನ ಎಡ, F ನ ಬಲ. ಓಕೆ, ಬಲ ಅಂದ್ರೆ ಮೇಲೆ. F ನ ಬಲಭಾಗದಲ್ಲಿ 2ನೇ ಸ್ಥಾನದಲ್ಲಿ ಯಾರು ಕೂತ್ಕೊಂಡ್ರ, ಎಸ್ ಅನ್ನು ಕೂತ್ಕೊಂಡ ಅಂತ. ಫಸ್ಟ್ನೇ ಬಲಭಾಗ, 2ನೇ ಬಲಭಾಗ. ಓಕೆನಾ, ನೆಕ್ಸ್ಟ್ F ನ ಕುಂದ್ರಿಸಿರಿ. ಈ F ಅನ್ನು ಎಲ್ಲಿದ್ದೇನಪ್ಪ ಅಂತಂದ್ರ G ನ ಬಲಭಾಗದಲ್ಲಿ 2ನೇ ಸ್ಥಾನದಲ್ಲಿ ಕುಳಿತಿದ್ದಾನೆ. G ನ ಏನಂತ ಬಲಭಾಗದಲ್ಲಿ. ಓಕೆ, ಇವಾಗ ನಾನು G ನ ಇಲ್ಲೇ ಹಾಕಿದ್ದಂತ ತಿಳ್ಕ. G ಮೇಲೆ ಏನಾಗತ್ತೆ, ಎಡಗಡೆ ಆಗತ್ತೆ. G ನ ತೆಳಗಡೆ ಏನಂತ ಬಲಗಡೆ. ಈ F ಅನ್ನು ಎಲ್ಲಿ ಕುಂತ್ಕೊಂಡನಪ್ಪ ಅಂತಂದ್ರೆ G ನ ಬಲಭಾಗದಲ್ಲಿ 2ನೇ ಸ್ಥಾನದಲ್ಲಿ ಕುಳಿತಿದ್ದಾನೆ. G ಅನ್ನು ಇಲ್ಲಿ ಮೇಲೆ ಎಡ, ತೆಳಗಡೆ ಬಲ. ಫಸ್ಟ್ನೇ ಬಲ, 2ನೇ ಬಲ. ಅದ್ರ ಕರೆಕ್ಟ್ ಆಗಿ ಬರ್ತೀನಿ ನಾನು. ಅದೇ ತರನೇ ನೆಕ್ಸ್ಟ್ R ಮತ್ತು E ನ ನಡುವೆ ಕೇವಲ F ಮಾತ್ರ ಕೂತಿದ್ದಾನೆ. ಅಂದ್ರ F ಅನ್ನ ಇಲ್ಲೇದೇನು. ಹಂಗಂದ್ರ ನಾನು R ಮತ್ತು ಯಾರಂತ ಈ ಸ್ಟೇಟ್ಮೆಂಟ್ ನೋಡ್ರು, R ಮತ್ತು E ನ ನಡುವೆ ಕೇವಲ F ಮಾತ್ರ ಕುಳಿತಿದ್ದಾನೆ. ಒಂದ್ ನೆನ್ಪಿಟ್ಕರಿ, ಈ F ಅನ್ನ ಯಾರ್ಯಾರು ನಡ್ಬರ್ಕ್ ಕುಂತ್ಕೊಂಡನಪ್ಪ ಅಂದ್ರ R ಮತ್ತು E ನಡ್ಬರ್ಕ್ ಕುಂತ್ಕೊಂಡನ. ಹಂಗಂದ್ರ ನಾವು
ಇಲ್ಲೇ ಫಿಕ್ಸ್ ಆರ್ ಬರ್ಬೇಕಂತ ಏನಿಲ್ಲ, ಇಲ್ಲೇ ಈ ಬರ್ಬೇಕಂತ ಏನಿಲ್ಲ, ನಾವು ಚೇಂಜ್ ಮಾಡಬಹುದು. ಬಟ್ ಹೆಂಗ್ ಚೇಂಜ್ ಮಾಡ್ಬೇಕಪ್ಪ ಅಂದ್ರೆ ಕ್ವಶನ್ ಮುಂದಕ್ಕೆ ಏನ್ ಸ್ಟೇಟ್ಮೆಂಟ್ ಅದೇ ನೋಡು ಅದ್ರ ಮುಖಾಂತರ ಚೇಂಜ್ ಮಾಡ್ಕೋಬೇಕು. ಓಕೆ, ಹಂಗಂದ್ರ ನೆಕ್ಸ್ಟ್ ಬರ್ರಿ. ಈ ಅನ್ನೋನು ಎಸ್ ನ ತಕ್ಷಣದ ಪಕ್ಕದ ವ್ಯಕ್ತಿ ಅಂದ್ರೆ ಈ ಅನ್ನೋನು ಏನಿದೆ ನೋಡು, ಎಸ್ ನ ಬಗ್ಲಾಗ ಅಂದ್ರೆ ಪೂರ್ತಿ ಬಗ್ಲಾಗ ಇದನಂತ ನೋಡಿಲ್ಲಿ. ನಾ ಇವಾಗನ ಜಸ್ಟ್ ಹೇಳಿದ್ನೆ ಇಲ್ಲೇ ಆರ್ ಇರ್ಬೇಕಂತ, ಇಲ್ಲೇ ಇರ್ಬೇಕಂತ ಏನ್ ರೂಲ್ಸ್ ಏನಿಲ್ಲ, ಇಲ್ಲಿ ಇರ್ಬೇಕಂತ ಇಲ್ಲಿ ಏನಿಲ್ಲ, ಬಟ್ ಚೇಂಜ್ ಮಾಡ್ಬೋದು ಅಂತ ಹೇಳಿದ್ನೆ. ಬಟ್ ಅದೇ ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಗಿ ಹೇಳ್ಬಿಟ್ರು ಅವ್ರು. ಈ ಎಸ್ ನ ಬಗ್ಲಾಗ ಯಾರ ಇದಾರಪ್ಪ ಅಂದ್ರೆ ಈ ಇದನಂತ. ಹಂಗಂದ್ರ ಇಲ್ಲಿ ಇವಾಗ ನಾ ತೆಗಿಬೇಕು ಇವ್ರನ್ನ. ಇಲ್ಲಿ ಈ ಬಂತು, ಇಲ್ಲಿ ಆರ್ ಬಂತು, ಮತ್ತೆ ಎಸ್ ನ ಪಕ್ಕ ಆದ್ ನೀವು ಆತೆ. ಹಂಗಂದ್ರ ನೆಕ್ಸ್ಟ್ ಬರ್ರಿ. ಆರ್ ನ ಬಲಭಾಗದಿಂದ ಎಣಿಸಿದಾಗ ಓಕೆ, ಇಲ್ಲಿ ಜಿ ಬಂತು, ಇಲ್ಲಿ ಆರ್ ಬಂತು, ಎಫ್ ಬಂತು, ಇ ಬಂತು, ಎಸ್ ಬಂತು. ಇನ್ನ ಯಾರು ಮಿಸ್ಸಿಂಗ್ ಇದಾರಪ್ಪ ಹಂಗಂದ್ರ ಟಿ ಮಿಸ್ಸಿಂಗ್ ಇದಾರ. ಓಕೆ, ಇಲ್ಲಿ ನಾ ಟಿ ಬರ್ನಿ. ಹಾಗಂದ್ರ ಆರ್ ನ ಬಲಭಾಗದಿಂದ, ಆರ್ ಈ ಕಡೆ ಮೇಲೆ ಎಡ, ಈ ಕಡೆ ಬಲ. ಸೊ ಆರ್ ನ ಬಲಭಾಗದಿಂದ ಎಣಿಸಿದಾಗ ಟಿ ಮತ್ತು ಆರ್ ನಡುವೆ ಎಷ್ಟು ಜನ ಕುಳಿತಿದ್ದಾರೆ? ಓಕೆ, ಬಲಭಾಗದಿಂದ ಎಣಿಸಿದಾಗ ತೆಳಗಡೆಯಿಂದ ಎಷ್ಟು ಟಿ ಇವರಿಬ್ಬರು ನಡುವಕ್ಕೆ ಎಣಿಸ್ಬೇಕಂತ. ಅಂದ್ರ ಬಲಭಾಗ ಅಂದ್ರೆ ಆರ್ ನ ಬಲಭಾಗದಿಂದ ಎಣಿಸ್ಬೇಕು, ಮತ್ತೆ ಮೇಲಿಂದ ಅಲ್ಲ, ಬಲಭಾಗ ಅಂದ್ರೆ ತೆಳಗಡೆಯಿಂದ. ಒಬ್ರ ಇದಾರ ಅಂದ್ರೆ 1 2 3 ಎಷ್ಟು ಜನ ಇದಾರ? 3 ವ್ಯಕ್ತಿಗಳು ಇದಾರೆ. ಹಂಗಂದ್ರೆ ಆರ್ ನ ಬಲಭಾಗದಿಂದ ಎಣಿಸಿದಾಗ ಟಿ, ಆರ್ ಮತ್ತು ಟಿ ನಡುವೆ 3 ವ್ಯಕ್ತಿ ಕೂತ್ಕೊಂಡ್ರೆ ಯಾರಪ್ಪ ಅಂದ್ರೆ ಎಫ್, ಇ, ಎಸ್. ಮಾಡ್ಬೋದಾ? ಟೈಮ್ ತಗಂತತೆ, ಬಟ್ ಏನಪ್ಪಾ ಅಂತಂದ್ರ ಪಕ್ಕ ನೀವು ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಶ್ನೆ, ಕೊನೆಯ ಪ್ರಶ್ನೆ. ಈ 4/2/2025 ಕೊನೆಯ ಪ್ರಶ್ನೆ ಇದು. ಸೊ ಕೊನೆಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿಮಗೆ ಕ್ಲಿಯರ್ ಕಟ್ ಇನ್ನೂ ಸ್ವಲ್ಪ ಐಡಿಯಾ ಇರಲಪ್ಪ ಅಂತೇಳಿ ಒಂದು ಇಮೇಜ್ ಕೂಡ ತಂದಿನಿ, ಹೆಲ್ಪ್ ಆಗಲ್ಲ ಅಂತೇಳಿ. ಸೊ ಏನಪ್ಪಾ ಅಂದ್ರೆ ಕೆಳಗಿನ ವರ್ಗಗಳ ನಡುವಿನ ಸಂಬಂಧವನ್ನು ಅತ್ಯುತ್ತಮವಾಗಿ ತೋರಿಸಿರುವ ವೆನ್ ಆಕೃತಿಯನ್ನು ಆಯ್ಕೆ ಮಾಡಿ. ಶರ್ಟ್, ಹತ್ತಿ, ಡೆನಿಮ್. ಓಕೆ, ಈ ತರದ ಪ್ರಶ್ನೆಗಳು ಬಂದಾಗ ನಿಮ್ಗೆ ಏನ್ ಗೊತ್ತಿರ್ಬೇಕಪ್ಪ ಅಂದ್ರ, ಇಲ್ಲಿ ಪ್ರಶ್ನೆ ಏನ್ ಕೊಟ್ರು ನೋಡೋ ಇದ್ರದ್ದು ನಿಮಗೆ ಅರ್ಥ ಗೊತ್ತಿರ್ಬೇಕು. ಅಂದ್ರೆ ಮಾತ್ರ ಈ ಪ್ರಶ್ನೆ ನೀವು ವೆನ್ ಡಯಾಗ್ರಾಮ್ ಯೂಸ್ ಮಾಡ್ಕೋಬಹುದು. ಓಕೆನಾ? ಓಕೆ ನೋಡ್ರಿ, ಈ ಶರ್ಟ್ ಅನ್ನೋದು ಏನಪ್ಪಾ ಅಂತಂದ್ರ ನಾರ್ಮಲ್ ಆಗಿ ನಾವು ಹಾಕೊಳ್ಳುವಂತ ಶರ್ಟ್ ಯಾವಾಗ್ಲೂ ನಿಮ್ಗೆ ಹತ್ತಿರ್ಬೇಕಂತ ಏನಿಲ್ಲ. ಒಂದೊಂದು ನಿಮ್ಗೆ ಏನಪ್ಪಾ ಅಂದ್ರ ಸಿಂಥೆಟಿಕ್ ಅಂತವೆಲ್ಲ ಬೇರೆ ಬೇರೆ ಟೈಪ್ ಇರ್ತಾವ. ಹಂಗಂದ್ರ ಇಲ್ಲಿ ನಾವು ಯೂಸ್ ಮಾಡುವಂತ ಶರ್ಟ್ಗಳು ಎಲ್ಲಾ ಟೈಪ್ ಅಲ್ಲಿ ಕಾಟನ್ ಶರ್ಟ್ ಅಂತ ಏನಿರ್ಬೇಕಂತ ಏನಿಲ್ಲ. ಓಕೆನಾ? ಹಂಗಂದ್ರೆ ಇಲ್ಲಿ ಆದ್ರೆ ಕೆಲವು ಶರ್ಟ್ಗಳು ಏನಿರ್ತಾವಪ್ಪ ಅಂತಂದ್ರ, ಕೆಲವು ಶರ್ಟ್ಗಳು ಹತ್ತಿಯಿಂದ ಮಾಡಿರ್ತಾವ. ನಾರ್ಮಲ್ ಆಗಿ ಬಹಳ ಜನ ಈ ಸಮ್ಮರ್ ಅಲ್ಲೇ ನಾವು ಯೂಸ್ ಮಾಡೋದು ಕಾಟನ್ ಶರ್ಟ್ಗಳು. ಹಂಗಂದ್ರೆ ಎಲ್ಲಾ ಶರ್ಟ್ಗಳು ಕಾಟನ್ ಇಂದ ಅಂತ ಇರ್ಬೇಕಂತ ರೂಲ್ಸ್ ಏನಿಲ್ಲ. ಓಕೆನಾ? ಹಂಗಂದ್ರ ನೋಡ್ರಿ, ಇದು ಆಪ್ಷನ್ ನಂಬರ್ ಸಿ ಏನ್ ಹೇಳ್ತೈತಪ್ಪ ಅಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ. ಯಾಕಪ್ಪ ಅಂದ್ರೆ ಸಪ್ರೇಟ್ ಅದೇವ್. ಹಂಗಂದ್ರೆ ಇದು ರಾಂಗ್. ಆಪ್ಷನ್ ನಂಬರ್ ಬಿ ಬರಲಿ. ಕೆಲವು ಶರ್ಟ್ಗಳು ಏನಪ್ಪಾ ಅಂದ್ರೆ ಇಲ್ಲಿ ಕೆಲವು ಶರ್ಟ್ಗಳು ಹತ್ತಿವದೇವ್ ಅಂತ, ಮತ್ತೆ ಮೂರು ಮಿಕ್ಸ್ ಇರ್ತಾವ ಇರ್ಲ. ಅಂದ್ರ ಕೆಲವು ಶರ್ಟ್ಗಳು ಅಂದ್ರೆ ಕೆಲವು ಶರ್ಟ್ ಹತ್ತಿಂದ ಆಗಿರ್ಬೋದು, ಬಟ್ ಎಲ್ಲಾ ಶರ್ಟ್ಗಳು ಮಿಕ್ಸ್ ಆಗಿ ಡೆನಿಮ್ ಅವೆಲ್ಲ ಮಿಕ್ಸ್ ಇರಲ್ಲ. ಅದನ್ನ ಇದು ರಾಂಗ್. ಸೊ ಹಂಗಂದ್ರೆ ಮತ್ತೆ ಇದಕ್ ಬರಮ್. ನಾ ಏನಂತ ಹೇಳಿದ್ನ ಅವಾಗ್ಲೇ, ಕೆಲವು ಶರ್ಟ್ಗಳು ಹತ್ತಿಯಿಂದ ತಯಾರಾಗಿರ್ತಾವ. ಹಂಗಂದ್ರೆ ನೋಡಿ, ನಾ ಇಲ್ಲಿ ಹತ್ತಿ ಆಗಿನಂತ ತಿಳ್ಕರಿ. ಕೆಲವು ಶರ್ಟ್ಗಳು, ಇದು ಹತ್ತಿ ಶರ್ಟ್, ಇದು ಡೆನಿಮ್. ಡೆನಿಮ್ ಅನ್ನೋದು ಇದೇನೈತಿ ನೋಡು, ಫಿಗರ್ ಅಲ್ಲಿ ಏನ್ ತೋರ್ಸಕತ್ತೈತಿ ನಾವು, ಒಂಥರ ಜೀನ್ಸ್ ಇದ್ದಂಗ ಅದು. ಮೇಲೆ ಈ ತರ ಜೀನ್ಸ್ ಹಾಕೊಂಡ್ರ ನಾರ್ಮಲ್ ಆಗಿ ಸಮ್ಮರ್ದಾಗ ನಾವು ಜೀನ್ಸ್ ಹಾಕೋಂಗಿಲ್ಲ. ಡೆನಿಮ್ ಅಂದ್ರೆ ಒಂಥರ ಜೀನ್ಸ್ ಟೈಪ್ ಡ್ರೆಸ್ ಕ್ಲಾತ್ ಅದು. ನೋಡಲ್ಲಿ ಹತ್ತಿ, ಸ್ವಲ್ಪ ಹತ್ತಿ ಅಂದ್ರೆ ಹತ್ತಿ ಅಂದ್ರೆ ಏನ್ ಕಾಟನ್. ಇವಾಗ ನೀವೆಲ್ಲ ನೋಡಿರ್ತೀರ, ಎಷ್ಟೋ ಈ ಬ್ಲಾಕ್ ಅಂದ್ರೆ ನಿಮ್ ಕರೆ ಮಣ್ಣು ಎಲ್ಲೆಲ್ಲಿ ಇರ್ತದ ನೋಡ, ಅಲ್ಲೆಲ್ಲ ಏನ್ ಬೆಳಿತಾರ? ಹತ್ತಿ ಬೆಳಿತಿರ್ತ. ಹತ್ತಿಗೆಲ್ಲ ಏನ್ ಬೇಕು? ಬಹಳ ಏನು ಸೂರ್ಯನ ಒಂದು ಶಾಖ ಬೇಕು, ಮತ್ತೆ ಅದೇ ತರನೇ ನೀರ್ ಕಡಿಮೆ ಇದ್ರೆ ನಡೀತದೆ, ಬಟ್ ಸ್ವಲ್ಪ ನೀರಿಂದ ನಡೀತದೆ. ಮತ್ತೆ ನಿಮಗೆ ಕರೆ ಮಣ್ಣು ಅಂತ ಬ್ಲಾಕ್ ಸಾಲ್ ಅಂತ ಬೇಕೇ ಬೇಕು. ಅಲ್ಲಿದ್ದ ಮಾತ್ರ ಏನ್ ಬೆಳಿತಾರೆ? ಹತ್ತಿ ಬೆಳಿತಾರೆ. ಅದೇ ತರನೇ ಹತ್ತಿಯಿಂದ ಕಾಟನ್ ಶರ್ಟ್ ಮಾಡ್ಬೋದು, ಅದೇ ತರನೇ ಕಾಟನ್ ಒಂದ್ ಸ್ವಲ್ಪ ಕಾಟನ್ ಜೀನ್ಸ್ ಆಗ್ತಾವ. ಹಂಗಂದ್ರ ಇಲ್ಲಿ ಸ್ವಲ್ಪ ಶರ್ಟ್ಗಳು ಹತ್ತಿಯಿಂದ ಮಾಡಿರ್ತಾರ, ಸ್ವಲ್ಪ ಇದು ಕಾಟನ್ ಇದೇನು ಜೀನ್ಸ್ ಶರ್ಟ್ ಏನಿರ್ತಾವ ಡೆನಿಮ್ ಆಗಿರ್ತಾವ. ಹಂಗಂದ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ 20ಕ್ಕ ಆಪ್ಷನ್ ನಂಬರ್ ಡೆಲ್ಲಿ. ಬಟ್ ಇದ್ರ ಮೀನಿಂಗ್ ಎಲ್ಲ ಗೊತ್ತಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಇವತ್ತು ನಾನು ತಗೊಂಬಂತ 4/2/2025 ಶಿಫ್ಟ್ನೆ 3ನೇ 20 ಪ್ರಶ್ನೆಗಳು ತಗೊಂಬಂದಿದ್ದೆ. ಬಹಳ ಯೂಸ್ ಆಗ್ಯಾವ ಅಂತ ತಿಳ್ಕೊಂಡೇನೆ. ಯಾಕಪ್ಪ ಅಂದ್ರೆ ಕೇವಲ
27ರಿಂದ ಇದೇ ತಿಂಗಳು 27ರಿಂದ ನಿಮ್ಗೆ ಪರೀಕ್ಷೆಗಳು ಸ್ಟಾರ್ಟ್ ಆಗಿವ. ಅದಕ್ಕಂತೇಳಿ ನಾನು ಡೈಲಿ ಕಂಟಿನ್ಯೂಸ್ ಆಗಿ ರೀಸನಿಂಗ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಮತ್ತೆ ಅದೇ ತರ ಇಂಗ್ಲಿಷ್ ಅಲ್ಲಿ ವಿಡಿಯೋಸ್ಗಳನ್ನ ನಾವು ತಗೊಂಡ್ಬರ್ತಾ ಇರ್ತೀವಿ. ನಮ್ಮ ಕ್ಲಾಸ್ ನ ಮಿಸ್ ಮಾಡಕ್ ಹೋಗ್ಬಿಟ್ರೆ ಡೈಲಿ ಕಂಟಿನ್ಯೂಸ್ ಆಗಿ ಕೇಳ್ರಿ. ಅದೇ ತರನೇ ಈ ನನ್ನ ಕ್ಲಾಸ್ಗಳು ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಬಹಳ ಜನಕ್ಕೆ ಯಾರೇ ಈ ತರ SSCD ಪರೀಕ್ಷೆ ತಯಾರು ಮಾಡ್ತಿರ್ತಾರ ನೋಡು, ಅವ್ರು ಪ್ರಾಕ್ಟೀಸ್ ಮಾಡ್ರಿ. ಇನ್ನಷ್ಟು ನಿಮ್ಗೆ ಏನಾದ್ರು ಈ ಶಿಫ್ಟ್ ಅಲ್ಲಿ ಏನಾದ್ರು ಡೌಟ್ ಬಂದ್ರೆ ನಮ್ಮ ವಿಡಿಯೋಗೆ ಬರ್ರಿ, ನೋಡ್ರಿ, ಅರ್ಥ ಆಗುತ್ತೆ ನಿಮ್ಗೆ. ಓಕೆನಾ? ಯಾವ್ದಾದ್ರು ಲಾಜಿಕ್ ಬರಲಿಲ್ಲ, ಯಾವ್ದಾದ್ರು ಫಾರ್ಮುಲಾ ಬರಲಿಲ್ಲ, ಯಾವ್ದಾದ್ರು ಮೀನಿಂಗ್ ಗೊತ್ತಿರಲಿಲ್ಲ ಅಂದ್ರೆ ನಮ್ಮ ಕ್ಲಾಸಿಗೆ ಬರ್ರಿ, ಕೇಳ್ರು ಅಂತ ಹೇಳ್ತಾ, ನನ್ನ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಅಂತ ಹೇಳ್ತಾ ನನ್ನ ಕ್ಲಾಸ್ಗಳನ್ನು ಇಲ್ಲೇ ಮುಗಿಸ್ತಾನೆ. ನಮಸ್ಕಾರ, ಬಾಯ್.